ಒಂದು ಆರ್ಕಿಯಾಲಜಿಸ್ಟ್ ನ ಟೀಮು ಪುರಾತನ ಕಾಲದ ಒಂದು ಅಮೂಲ್ಯವಾದ ಅತಿ ಹೆಚ್ಚು ಬೆಲೆ ಬಾಳುವ ವಸ್ತುವನ್ನ ಹುಡುಕಿ ಬರ್ತಾರೆ. ಆದ್ರೆ ಅದರ ರಕ್ಷಣೆಯನ್ನ ಮಾಡ್ತಾ ಇರೋದು ನಮ್ಮ ಕಲ್ಪನೆಗೂ ಮೀರಿದ ವಿಶೇಷ ಶಕ್ತಿಗಳು. ಸೊ ಇಂಥ ಪರಿಸ್ಥಿತಿಯಲ್ಲಿ ನಮ್ಮ ಟೀಮು ಅತಿ ಹೆಚ್ಚು ಬೆಲೆ ಬಾಳುವ ವಸ್ತುವನ್ನ ತರೋದಿಕ್ಕಾಗಿ ಏನೆಲ್ಲ ಮಾಡ್ತಾರೆ, ಆ ರೀತಿ ನಮ್ಮ ನಾರ್ಮಲ್ ಆದ ಲೋಕದಿಂದ ಬೇರೆ ಲೋಕಕ್ಕೆ ಹೇಗೆ ತಲುಪ್ತಾರೆ, ಕೊನೆಗುವೆ ಅಷ್ಟೊಂದು ಶಕ್ತಿಶಾಲಿಯಾದ ವಸ್ತುವನ್ನ ತರ್ತಾರ ಅಥವಾ ಇಲ್ವಾ, ಆ ಅಮಾನುಷ ಶಕ್ತಿಗಳನ್ನ ಎದುರಿಸೋದಿಕ್ಕೆ ಆಗದೆ ತಮ್ಮ ಪ್ರಾಣವನ್ನ ತ್ಯಾಗವನ್ನ ಮಾಡಿ ಬಿಡ್ತಾರ ಅನ್ನೋದಾಗಿ ಇರ್ತಾ ಇರುವ ಒಂದು ಸೂಪರ್ ಆದ ಮೂವಿಯನ್ನೇ ನಾವಿವತ್ತು ನೋಡೋದಿಕ್ಕೆ ಬಂದಿರ್ತಾ ಇದೀವಿ. ಅಂದಹಾಗೆ ಆ ಮೂವಿ 2023 ನಲ್ಲಿ ರಿಲೀಸ್ ಆಗಿರುವ ಮಿಸ್ಟಿಕ್ ಲ್ಯಾಂಡ್. ವಿಡಿಯೋಗೆ ಹೋಗೋದಿಕ್ಕೆ ಮುಂಚೆ ನಾವು ಸೂಪರ್ ಆದ ಮೂವಿಗಳನ್ನ ನಿಮಗಾಗಿ ತರ್ತಾನೆ ಇರ್ತೀವಿ ಅಲ್ವಾ, ಆದ್ರಿಂದ ನಮ್ಮ ಮೂವಿ ಮಾಯಾಲೋಕ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸರಿ ಓಕೆ, ಇನ್ನು ತಡವನ್ನ ಮಾಡದೆ ಡೈರೆಕ್ಟ್ ಆಗಿ ಇವತ್ತಿನ ಮೂವಿಯ ಮಾಯಾಲೋಕಕ್ಕೆ ಎಂಟ್ರಿಯನ್ನ ಕೊಡೋಣ. ಓಪನಿಂಗ್ ಸೀನ್ ನಲ್ಲೇ ಇಬ್ಬರು ಆರ್ಕಿಯಾಲಜಿಸ್ಟ್ ಟೀಮಿನ ಲೀ ಫ್ಯಾಂಗ್ ಮತ್ತೆ ಜಿ ಹಾಂಗ್ ಅನ್ನುವ ಒಂದು ಕಪಲ್ ಅನ್ನ ನಮಗೆ ತೋರಿಸ್ತಾರೆ. ಅಂಡ್ ಇಬ್ರು ತಮ್ಮ ಆರ್ಕಿಯಾಲಜಿಸ್ಟ್ ಟೀಮಿನ ಜೊತೆಯಾಗಿನೇ ಯಾವುದೇ ಒಂದು ವಸ್ತುವನ್ನು ಹುಡುಕಿ ಒಂದು ಜಾಗಕ್ಕೆ ಬಂದಿರ್ತಾ ಇದ್ದಾರೆ. ಅಂಡ್ ಅದೇ ರೀತಿಯಾಗಿ ಆ ಜಾಗವನ್ನೆಲ್ಲ ಸರ್ಚ್ ಮಾಡಿ ನೋಡ್ತಾ ಇರ್ಬೇಕಾದ್ರೆ ಒಂದು ಹಾವಿನ ಮೂರ್ತಿಯ ಮೇಲೆ ಒಂದು ರಿಂಗ್ ಅನ್ನ ಮಡಗಿರ್ತಾ ಇದ್ದಾರೆ. ಸೊ ಏನಿರಬಹುದು ಅಂತ ಅದನ್ನ ತಿರುಗಿಸ್ಬೇಕಾದ್ರೆ ಅಲ್ಲಿ ಇರ್ತಾ ಇರುವ ಎಲ್ಲಾ ಸ್ಟ್ಯಾಚುಗಳಿವೆ ತನಗೆ ತಾನೇ ರೋಟೇಟ್ ಆಗೋದಿಕ್ಕೆ ಶುರುವಾಗ್ತಾ ಇದೆ. ನೋಡ್ತಿದ್ದಾಗೇನೆ ಆ ಜಾಗದ ಮೇಲಿನಿಂದ ಒಂದು ದೊಡ್ಡ ಗಾತ್ರದಲ್ಲಿ ಇರ್ತಾ ಇರುವ ಸ್ಟ್ಯಾಚು ಕೆಳಗಡೆಗೆ ಬರ್ತಾ ಇದೆ. ಅಂಡ್ ಆ ಮೂರ್ತಿ ಬೇರೆ ಏನುವೆ ಅಲ್ಲ, ಕ್ಯಾಂಡಲ್ ಡ್ರ್ಯಾಗನ್ ಅನ್ನುವ ಒಂದು ಶಕ್ತಿ ಆಗಿರ್ತಾ ಇದೆ. ಬಟ್ ಆದ್ರೆ ಅದನ್ನ ಹಿಂದಿನ ಕಾಲದಲ್ಲಿನೇ ತುಂಬಾನೇ ಮ್ಯಾಜಿಕಲ್ ಪವರ್ ಗಳನ್ನೆಲ್ಲ ಯೂಸ್ ಮಾಡಿಬಿಟ್ಟು ಬಂಧನವನ್ನ ಮಾಡಿ ಸ್ಟ್ಯಾಚುವನ್ನ ಮಾಡಿರ್ತಾ ಇದ್ದಾರೆ. ಇದನ್ನ ನೋಡುವ ಒಬ್ಬ ಫೋಟೋಗ್ರಾಫರು ಅದರ ಫೋಟೋವನ್ನ ತೆಗೆಯೋದಿಕ್ಕಾಗಿ ಬಂದು ಬಿಡ್ತಾನೆ. ಸುಮ್ನೆ ಫೋಟೋವನ್ನ ತೆಗೆಯೋದನ್ನ ಬಿಟ್ಟು ನಾವು ಹುಡುಕಿ ಬಂದಿರ್ತಾ ಇರುವ ವಸ್ತು ಇಲ್ಲೇನೆ ಇರ್ತಾ ಇದೆ ಅಂತ ಅದನ್ನ ಕೈಗೆನೆ ಎತ್ಕೊಂಡು ಬಿಡ್ತಾನೆ. ಅಂಡ್ ಇವರು ಹುಡುಕಿ ಬಂದಿರ್ತಾ ಇರುವ ವಸ್ತು ಬೇರೆ ಏನುವೆ ಅಲ್ಲ, ಅದೊಂದು ಪ್ರಾಚೀನ ಕಾಲದ ಅದ್ಭುತ ಶಕ್ತಿಯನ್ನು ಹೊಂದಿರ್ತಾ ಇರುವ ಮಿರರ್. ಸೊ ಆ ರೀತಿ ಅವನು ಕೈಗೆ ಎತ್ಕೊಂಡಿದ್ ಕೂಡ್ಲೇನೆ ಅದ್ರಿಂದ ಒಂದು ಬ್ಲೂ ಫ್ಲೇಮ್ ಹೊರಗಡೆಗೆ ಬಂದು ಬಿಡ್ತಾ ಇದೆ. ಸೊ ಅದನ್ನ ಕೆಳಗಡೆಗೆನೆ ಬಿಸಾಕಿ ಬಿಡ್ತಾನೆ. ನಂತರ ನೋಡ್ತಿದ್ದಾಗೇನೆ ಆ ಕ್ಯಾಂಡಲ್ ಡ್ರ್ಯಾಗನ್ ನ ಸ್ಟ್ಯಾಚುವಿನಿಂದ ಮತ್ತೆ ದೊಡ್ಡ ಗಾತ್ರದಲ್ಲಿ ಬ್ಲೂ ಫ್ಲೇಮ್ ಹೊರಗಡೆಗೆ ಬಂದು ಬಿಟ್ಟು ಆ ಫೋಟೋಗ್ರಾಫರ್ ನ ಕಥೆಯನ್ನ ಮುಗಿಸಿ ಬಿಡ್ತಾ ಇದೆ. ನೆಕ್ಸ್ಟ್ ಅಲ್ಲಿ ತುಂಬಾನೇ ಹಾವಿನ ಸ್ಟ್ಯಾಚುಗಳೆಲ್ಲ ಮಡಗಿರ್ತಾ ಇದೆ ಅಲ್ವಾ, ಆ ಎಲ್ಲಾ ಸ್ಟ್ಯಾಚುಗಳಿವೆ ಜೀವಂತ ಹಾವುಗಳಾಗಿ ಕನ್ವರ್ಟ್ ಆಗ್ತಾ ಇದಾವೆ. ನಂತರ ಎಲ್ಲರ ಮೇಲುವೆ ಬೀರಿಯಾಗಿ ದಾಳಿಯನ್ನ ಮಾಡ್ತಾ ಇದಾವೆ. ಬಟ್ ಆದ್ರೆ ನಮ್ಮ ಜಿ ಹಾಂಗು ಹೇಗಿದ್ರು ನಾವು ಬಂದಿರ್ತಾ ಇದೀವಿ, ಈ ಮಿರರ್ ಅನ್ನ ನಾವು ಇಲ್ಲಿಂದ ತಗೊಂಡು ಹೋಗ್ಲೇಬೇಕು ಅನ್ನೋದಾಗಿ ಅದನ್ನ ಎತ್ಕೊಂಡು ಹೋಗೋದಿಕ್ಕೆ ನೋಡ್ಬೇಕಾದ್ರೆ ನಮ್ಮ ಜಿ ಹ್ಯಾಂಗ್ ಮತ್ತೆ ಲೀ ಫ್ಯಾಮು ಇಬ್ಬರನ್ನುವೆ ಎಲ್ಲ ಹಾವುಗಳಿವೆ ಸುತ್ತುವರೆದು ಬಿಡ್ತಾವೆ. ಸೊ ಇವು ನಮ್ಮನ್ನ ಬಿಡೋದಿಲ್ಲ ಅನ್ನೋದನ್ನ ಅರ್ಥವನ್ನ ಮಾಡ್ಕೊಂಡು ಹಾಂಗ್ ಅನ್ನುವ ಒಬ್ಬ ವ್ಯಕ್ತಿಯ ಕೈಗೆ ಆ ಮಿರರ್ ಅನ್ನ ಎಸಿತಾರೆ. ಬಟ್ ಆದ್ರೆ ಬೈ ಮಿಸ್ ಆಗಿ ಹಾಂಗ್ ಅನ್ನುವ ವ್ಯಕ್ತಿ ಕೂಡ ಆ ಮಿರರ್ ಅನ್ನ ಕೆಳಗಡೆಗೆ ಬೀಳಿಸಿ ಬಿಡ್ತಾನೆ. ಇಲ್ಲಿಗೆ ಈ ಸೀನ್ ಅನ್ನ ಕಟ್ ಮಾಡಿ ಬಿಟ್ಟು ಜೈಲಿನಲ್ಲಿ ಇರ್ತಾ ಇರುವ ಒಬ್ಬ ವ್ಯಕ್ತಿಯನ್ನ ನಮಗೆ ತೋರಿಸ್ತಾರೆ. ಅಂಡ್ ಇವನು ಬೇರೆ ಯಾರುವೆ ಅಲ್ಲ, ಕೊನೆಯಲ್ಲಿ ಆ ಮಿರರ್ ಅನ್ನು ಹಿಡ್ಕೊಳ್ಳೋದಕ್ಕೆ ಆಗದೆ ಕೆಳಗಡೆಗೆ ಬೀಳಿಸಿ ಬಿಡ್ತಾನೆ ಅಲ್ವಾ ಹಾಂಗ್, ಅವನೇ ಇವನು. ಅಂದ್ರೆ ಅಲ್ಲಿ ಹೋಗಿರ್ತಾ ಇರುವ ಎಂಟರ್ ಟೀಮಿನಲ್ಲಿ ಎಲ್ಲರೂ ತೀರಿ ಹೋಗಿ ಬಿಟ್ಟಿರ್ತಾ ಇದ್ದಾರೆ. ಅಲ್ಲಿಂದ ಬದುಕಿ ಬಂದಿರ್ತಾ ಇರೋದು ಕೇವಲ ಇವನು ಮಾತ್ರಾನೆ. ಬಟ್ ಆದ್ರೆ ಈ ಜನಗಳು ಏನ್ ಅನ್ಕೋಬಿಟ್ಟಿರ್ತಾ ಇದ್ದಾರೆ ಅಂದ್ರೆ ಆ ರೀತಿ ರಿಸರ್ಚ್ ಅನ್ನ ಮಾಡೋದಿಕ್ಕೆ ಒಂದು ಟೀಮ್ ಅನ್ನ ಕರ್ಕೊಂಡು ಹೋಗಿರ್ತಾ ಇರೋದು ಲೀ ಫಾಂಗ್ ಮತ್ತೆ ಜಿ ಹಾಂಗ್ ಅನ್ನುವ ಒಂದು ಕಪಲ್ ಅಲ್ವಾ. ಸೊ ಅವರ ಕಾರಣದಿಂದಾನೇ ಅಲ್ಲಿ ಹೋಗಿರ್ತಾ ಇದ್ದ ಸಂಪೂರ್ಣ ಟೀಮು ತೀರಿ ಹೋಗಿ ಬಿಟ್ಟಿರ್ತಾ ಇದ್ದಾರೆ ಅನ್ನೋದಾಗಿ ಒಂದು ತಪ್ಪಾದ ವಿಷಯವನ್ನ ತಿಳ್ಕೊಂಡು ಬಿಟ್ಟಿರ್ತಾ ಇದ್ದಾರೆ. ಇವಾಗ ಈ ಹಾಂಗ್ ಅನ್ನುವೆ ಕೂಡ ಇವನು ಕೂಡ ತಪ್ಪನ್ನ ಮಾಡಿರ್ತಾ ಇದ್ದಾನೆ ಅನ್ನೋದಾಗಿ ಶಿಕ್ಷೆಯನ್ನ ಕೊಟ್ಟಿರ್ತಾ ಇದ್ದಾರೆ. ಬಟ್ ಆದ್ರೆ ಅಲ್ಲಿ ನಡೆದಿರ್ತಾ ಇರುವ ಘಟನೆಯನ್ನ ನೋಡಿಬಿಟ್ಟು ಇವನು ಮೆಂಟಲ್ ನ ರೀತಿ ಬದಲಾಗಿ ಬಿಟ್ಟಿರ್ತಾ ಇದ್ದಾನೆ. ಸೊ ಒಂದು ಹಾಸ್ಪಿಟಲ್ ನಲ್ಲಿ ಇವನಿಗೆ ಟ್ರೀಟ್ಮೆಂಟ್ ಅನ್ನ ಕೊಟ್ಟು ಬರ್ತಾ ಇದ್ದಾರೆ. ಅಂಡ್ ಅಲ್ಲಿ ನಿಜವಾಗ್ಲೂ ಏನ್ ತಾನೇ ನಡೆದಿರ್ತಾ ಇದೆಯೋ ಅನ್ನೋದನ್ನ ತಿಳ್ಕೊಳ್ಳೋದಿಕ್ಕಾಗಿನೇ ಆ ಲೀ ಫಾಂಗ್ ಮತ್ತೆ ಜಿ ಹಾಂಗ್ ಅನ್ನುವ ಒಂದು ಕಪಲ್ಗೆ ಒಬ್ಬ ಮಗ ಇರ್ತಾ ಇದ್ದು ಆ ಎಲ್ಲಾ ವಿಷಯಗಳನ್ನ ತಿಳ್ಕೊಳ್ಳೋದಿಕ್ಕೆ ಇವನ ಹತ್ರವಾಗಿ ಬಂದಿರ್ತಾ ಇದ್ದಾನೆ. ಅವಾಗ್ಲೇ ಹೇಳ್ದೆ ಅಲ್ವಾ, ಜನರೆಲ್ಲರೂ ಸೇರಿ ಬಿಟ್ಟು ಈ ಲೀ ಫಾಂಗ್ ಮತ್ತೆ ಜಿ ಹಾಂಗ್ ಅನ್ನುವ ಕಪಲ್ನೇ ತಪ್ಪನ್ನ ಮಾಡಿರ್ತಾ ಇದ್ದಾರೆ ಅನ್ನೋದಾಗಿ ತಿಳ್ಕೊಂಡು ಬಿಟ್ಟಿರ್ತಾ ಇದ್ದಾರೆ ಅಂತ. ಸೊ ಅದ್ರಿಂದ ಅವರ ಮಗ ಎಲ್ಗೆ ಹೋದ್ರುವೆ ಮೋಸಗಾರರ ಮಗ ಇವನು ಅನ್ನೋದಾಗಿ ಬುಳ್ಳಿಯನ್ನ ಮಾಡಿ ಬರ್ತಾ ಇದ್ದಾರೆ. ಆಕ್ಚುಯಲ್ ಆಗಿ ಹೇಳ್ಬೇಕು ಅಂದ್ರೆ ಇವನ ಹೆಸರು ಬಂದು ಲೀ ಹ್ಯಾಂಗ್. ಅಂಡ್ ಇವನೇನೆ ನಮ್ಮ ಕಥೆಯ ಹೀರೋವಾಗಿ ಕೂಡ ಇರ್ತಾ ಇದ್ದಾನೆ. ಸೊ ನನ್ನ ತಂದೆ ತಾಯಿ ಯಾವುದೇ ತಪ್ಪನ್ನು ಮಾಡಿರ್ತಾ ಇಲ್ಲ, ಇದನ್ನ ಸಾಬೀತನ ಮಾಡೋದಿಕ್ಕೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಅನ್ನೋದಾಗಿ ಈ ಹಾಂಗ್ ನ ಹತ್ತಿರವಾಗಿ ಎಲ್ಲ ವಿಷಯಗಳನ್ನ ತಿಳ್ಕೊಳ್ಳೋದಿಕ್ಕಾಗಿನೇ ಬಂದಿರ್ತಾ ಇದ್ದಾನೆ. ಅಂಡ್ ಇವನ ಜೊತೆಯಾಗಿ ಆಂಗ್ ಅನ್ನುವ ಅವನ ಫ್ರೆಂಡ್ ಕೂಡ ಬಂದಿರ್ತಾ ಇದ್ದಾನೆ. ನೆಕ್ಸ್ಟ್ ಆ ಹಾಂಗ್ ನ ಹತ್ರ ಎಲ್ಲ ವಿಷಯಗಳನ್ನ ಕೇಳ್ಬೇಕಾದ್ರೆ ನಾವೆಲ್ಲರೂ ಹುಡುಕಿ ಹೋಗಿರ್ತಾ ಇದ್ದದ್ದು ಆ ಡ್ರ್ಯಾಗನ್ ನ ಮಿರರ್ ಅನ್ನ ಅನ್ನೋದಾಗಿ ಹೇಳ್ತಾ ಇರ್ಬೇಕಾದ್ರೆ ಅಲ್ಲಿಗೆ ನರ್ಸು ಪೊಲೀಸ್ಗಳು ಎಲ್ಲರೂ ಬಂದು ಬಿಡ್ತಾ ಇದ್ದಾರೆ. ಏನಕ್ಕಾಗಿ ಅಂದ್ರೆ ನಮ್ಮ ಹೀರೋ ಮತ್ತೆ ಅವನ ಫ್ರೆಂಡು ಯಾವುದೇ ರೀತಿಯ ಪರ್ಮಿಷನ್ ಇಲ್ಲದೆ ಒಳಗಡೆ ಬಂದು ಬಿಟ್ಟಿರ್ತಾ ಇದ್ದಾರೆ. ಸೊ ಆ ಪೊಲೀಸ್ಗಳು ನಮ್ಮ ಹೀರೋ ಮತ್ತೆ ಅವನ ಫ್ರೆಂಡು ಇಬ್ಬರನ್ನು ಅರೆಸ್ಟ್ ಅನ್ನ ಮಾಡಿ ಬಿಡ್ತಾರೆ.
ಬಟ್ ಇವಾಗ ಆಗುತ್ತೆ ನೋಡಿ ನಮ್ಮ ಹೀರೋಯಿನ್ ಅವಳ ಎಂಟ್ರಿ. ಇವಳ ಹೆಸರು ಬಂದು ಯುವಾಂಗ್. ಬಟ್ ಆದ್ರೆ ಇವರ ಹೆಸರನ್ನೆಲ್ಲ ಕರೆಯೋದು ಬೇಡ ಗಾಯ್ಸ್. ಹೀರೋ, ಫ್ರೆಂಡು, ಹೀರೋಯಿನ್ ಈ ರೀತಿಯಾಗಿನೇ ಪ್ರೊನೌನ್ಸ್ ಅನ್ನ ಮಾಡೋಣ. ನೆಕ್ಸ್ಟ್ ನಮ್ಮ ಹೀರೋಯಿನ್ ಪೊಲೀಸ್ ಸ್ಟೇಷನ್ ಗೆ ಬಂದು ಬಿಟ್ಟು ಇವ್ರು ಗೊತ್ತಿಲ್ಲದೆ ಏನೋ ತಪ್ಪನ್ನ ಮಾಡ್ಬಿಟ್ಟಿದ್ದಾರೆ ಸರ್, ಇವರನ್ನ ಒಂದು ಬಾರಿ ಕ್ಷಮಿಸಿ ಅಂತ ಸಾರಿ ಅನ್ನ ಕೇಳಿ ಅವರನ್ನ ಬಿಡಿಸಿ ಬರ್ತಾಳೆ. ಆಕ್ಚುಯಲ್ ಆಗಿ ಹೇಳ್ಬೇಕು ಅಂದ್ರೆ ಈ 3 ಜನರುವೆ ಚಿಕ್ಕ ವಯಸ್ಸಿನಿಂದಾನೇ ತುಂಬಾನೇ ಕ್ಲೋಸ್ ಆದ ಫ್ರೆಂಡ್ ಗಳಾಗಿರ್ತಾ ಇದ್ದಾರೆ. ನೆಕ್ಸ್ಟ್ ನಮ್ಮ ಫ್ರೆಂಡು ನಮ್ಮ ಹೀರೋವಿನ ಹತ್ರವಾಗಿ ಏನನ್ನ ಕೇಳ್ತಾನೆ ಅಂದ್ರೆ, ನಿನ್ಗೆ ಲೂಐನ ಬಗ್ಗೆ ಏನ್ ಅನ್ಸುತ್ತೋ, ಯಾವ ರೀತಿ ಫೀಲಿಂಗ್ಸ್ ಇರ್ತಾ ಇದೆಯೋ ಮಚ್ಚ ಅಂತ ಕೇಳ್ಬೇಕಾದ್ರೆ, ನೀನ್ ಅನ್ಕೊಳ್ಳೋ ರೀತಿ ಏನುವೆ ಇಲ್ಲ ಕಣೋ, ನಾವೆಲ್ಲರೂ ಚಿಕ್ಕ ವಯಸ್ಸಿನಿಂದ ತುಂಬಾ ಕ್ಲೋಸ್ ಆದ ಫ್ರೆಂಡ್ ಗಳು ಅಷ್ಟೇ ಅನ್ನೋದಾಗಿ ಹೇಳ್ತಾನೆ. ಇನ್ನೊಂದ್ ಕಡೆ ನಮ್ಮ ಹೀರೋಯಿನ್ ಗೆ ಒಂದು ಲೆಟರ್ ಸಿಗ್ತಾ ಇದೆ. ಸೊ ಏನಿರಬಹುದು ಅಂತ ಅದನ್ನ ಓಪನ್ ಮಾಡಿ ನೋಡ್ಬೇಕಾದ್ರೆ, ವಾಶಿ ಅನ್ನುವ ಒಂದು ವಿಲೇಜ್ ನಲ್ಲಿ ನಿಮಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುವ ಡ್ರ್ಯಾಗನ್ ಮಿರರ್ ಇದ್ದಿರ್ತಾ ಇದೆ. ಸೊ ನಿಮಗೆ ಬೇಕು ಅಂದ್ರೆ ಅದೇ ಊರಿಗೆ ಬಂದು ತಗೊಳ್ಳಿ ಅನ್ನೋದಾಗಿ ಬರ್ದಿರ್ತಾ ಇದೆ. ಅಂಡ್ ಆ ಲೆಟರ್ ನ ಜೊತೆಗೇನೆ ಆ ಡ್ರ್ಯಾಗನ್ ಮಿರರ್ ನ ಫೋಟೋಗಳು ಕೂಡ ಇದ್ದಿರ್ತಾ ಇದೆ. ಸೊ ಇದನ್ನ ನೋಡುವ ನಮ್ಮ ಹೀರೋವಿನ ಫ್ರೆಂಡು, ನೀನು ಚಿಂತೆಯನ್ನ ಮಾಡ್ಬೇಡ ಕಣೋ ಮಚ್ಚ, ನಿನ್ನ ಜೊತೆಯಾಗಿ ನಾನು ಬರ್ತೀನಿ ಅನ್ನೋದಾಗಿ ಚಿಲ್ಲಾಗಿ ಇರ್ತಾ ಇದ್ದಾನೆ. ಬಟ್ ಆದ್ರೆ ನಮ್ಮ ಫ್ರೆಂಡ್ ನ ಮದರ್ ಸಡನ್ ಆಗಿ ಬಂದು ಬಿಟ್ಟು, ಹಾಯ್ಕೋ ತಿನ್ನೋನೆ, ಇನ್ನು ಏನನ್ನೋ ಮಾಡ್ತಾ ಇದ್ಯಾ, ಅವನ ಜೊತೆ ಸೇರ್ಬೇಡ ಅಂತ ಎಷ್ಟು ಸಲ ಹೇಳೋದು ನಿನ್ಗೆ, ಅವನೊಬ್ಬ ಮರ್ಡರರ್ಸ್ ನ ಮಗ ಕಣೋ, ಬಾರಲ್ಲೇ ಅನ್ನೋದಾಗಿ ಕರೆದು ಬಿಡ್ತಾರೆ. ಆ ರೀತಿ ನಮ್ಮ ಫ್ರೆಂಡು ಮನೆಗೆ ಹೋದ್ಮೇಲೆ ನಮ್ಮ ಹೀರೋಯಿನ್ ಅವಳ ಹತ್ರವಾಗಿ, ನೋಡಿದ್ಯಾ ಜನಗಳು ಇನ್ನುವೇ ನನ್ನನ್ನ ಕೆಟ್ಟ ದೃಷ್ಟಿಯಲ್ಲೇ ನೋಡ್ತಾ ಇದ್ದಾರೆ. ಸೊ ನನ್ನ ತಂದೆ ತಾಯಿ ತಪ್ಪನ್ನ ಮಾಡಿರ್ತಾ ಇಲ್ಲ ಅಂತ ನಾನು ಸಾಬೀತನ್ನ ಮಾಡ್ಬೇಕು. ಆದ್ರಿಂದ ಡ್ರ್ಯಾಗನ್ ಮಿರರ್ ಅನ್ನ ಹುಡ್ಕೋದಿಕ್ಕೆ ನಿನ್ನ ಹೆಲ್ಪ್ ಬೇಕು ಅನ್ನೋದಾಗಿ ಕೇಳ್ಬೇಕಾದ್ರೆ, ನಮ್ಮ ಹೀರೋಯಿನ್, ಹಾಗಿದ್ರೆ ನನ್ ಬಗ್ಗೆ ನಿನ್ನ ಮನ್ಸಲ್ಲಿ ಯಾವ ರೀತಿ ಫೀಲಿಂಗ್ಸ್ ಗಳು ಇರ್ತಾ ಇದೆ ಹೇಳು ಅನ್ನೋದಾಗಿ ಕೇಳ್ತಾಳೆ. ಅದಕ್ಕೆ ನಮ್ಮ ಹೀರೋ ಯಾವ್ದೇ ರೀತಿಯ ರಿಯಾಕ್ಟ್ ಅನ್ನುವೇ ಮಾಡ್ದಿರಾ ಸೈಲೆಂಟ್ ಆಗಿ ಬಿಡ್ತಾನೆ. ಆದ್ರಿಂದ ನಮ್ಮ ಹೀರೋಯಿನ್ ಕೂಡ ಅವನಿಗೆ ಹೆಲ್ಪ್ ಅನ್ನ ಮಾಡೋದಿಕ್ಕೆ ಒಪ್ಕೊಳ್ಳೋದಿಲ್ಲ. ಹಾಗಿದ್ರೆ ನಮ್ಮ ಜೊತೆಯಾಗಿ ಯಾರುವೇ ಬರೋದಿಲ್ಲ, ಸೊ ನಾವು ಒಬ್ರೇನೆ ಹೋಗ್ಬೇಕು ಅನ್ನೋದಾಗಿ ಡಿಸೈಡ್ ಮಾಡಿಬಿಟ್ಟು ಆ ವಾಶಿ ವಿಲೇಜ್ ಗೆ ಹೋಗೋಣ ಅಂತ ಬರ್ತಾ ಇರ್ಬೇಕಾದ್ರೆ, ನಮ್ಮ ಹೀರೋವಿನ ಫ್ರೆಂಡು, ನಾನು ಬರ್ತೀನಿ ಕಣೋ ಮಚ್ಚ ಅನ್ನೋದಾಗಿ ಜಾಯಿನ್ ಆಗ್ತಾನೆ. ನಂತರ ಇಬ್ಬರು ಸೇರಿ ತುಂಬಾನೇ ಟ್ರಾವೆಲ್ ಅನ್ನ ಮಾಡಿಬಿಟ್ಟು ಕೊನೆಗುವೆ ಆ ವಾಶಿ ವಿಲೇಜ್ ಅನ್ನ ಬಂದು ತಲುಪ್ತಾರೆ. ಆಕ್ಚುಯಲ್ ಆಗಿ ಹೇಳ್ಬೇಕು ಅಂದ್ರೆ ಈ ವಾಶಿ ವಿಲೇಜ್ ಅನ್ನ ಆ ಡ್ರ್ಯಾಗನ್ ಮಿರರ್ ಏನೇ ಇಲ್ಲಿವರೆಗೂ ಪ್ರೊಟೆಕ್ಷನ್ ಅನ್ನ ಮಾಡಿ ಬರ್ತಾ ಇದೆ. ಆದ್ರಿಂದ ಆ ಡ್ರ್ಯಾಗನ್ ಮಿರರ್ ಅನ್ನ ಒಂದು ಪವಿತ್ರವಾದ ಜಾಗದಲ್ಲಿ ಮಡಗಿಬಿಟ್ಟು ಒಂದು ಗ್ಲಾಸ್ ಫಿಟ್ಟಿಂಗ್ ನ ಒಳಗಡೆ ಇಟ್ಟು ಪೂಜೆಯನ್ನ ಮಾಡಿ ಬರ್ತಾ ಇದ್ದಾರೆ. ಅಂಡ್ ಸಂಜೆ ಟೈಮ್ ಆಗಿರ್ತಾ ಇರೋದ್ರಿಂದ ನಮ್ಮ ಹೀರೋ ಮತ್ತೆ ಅವನ ಫ್ರೆಂಡು ಇಬ್ಬರುವೆ ಬಂದು ಬಿಟ್ಟು, ನಮ್ಮ ಫ್ರೆಂಡು ಬೇಡ ಕಣೋ ಅದನ್ನ ಎತ್ಕೊಳ್ಳೋದು ಅಂತ ಹೇಳಿದ್ರುವೆ ಕೇಳ್ದಿರಾ, ನಮ್ಮ ಹೀರೋ ಆ ಡ್ರ್ಯಾಗನ್ ಮಿರರ್ ಅನ್ನ ಎತ್ಕೊಂಡು ಬಿಡ್ತಾನೆ. ಅಂಡ್ ಅವಾಗ ವಿಚಿತ್ರವಾದ ಶಬ್ದವೆಲ್ಲ ಕೇಳಿ ಬರ್ತಾ ಇದೆ. ಸೊ ಏನಿರಬಹುದು ಅಂತ ಹಿಂದೆ ತಿರುಗಿ ನೋಡ್ಬೇಕಾದ್ರೆ, ಆ ಊರಿನ ಜನಗಳೆಲ್ಲರುವೆ ಒಟ್ಟಾಗಿನೇ ಸೇರಿಬಿಟ್ಟು ತುಂಬಾನೇ ವೆಪನ್ ಗಳನ್ನ ಇಟ್ಕೊಂಡು ಬರ್ತಾ ಇದ್ದಾರೆ. ಆ ರೀತಿ ಅವರ ಪವಿತ್ರವಾದ ವಸ್ತುವನ್ನ ಕದಿಯೋದಿಕ್ಕೆ ಬಂದ್ರೆ ಬಿಡ್ತಾರಾ? ಸೊ ನಮ್ಮ ಹೀರೋ ಮತ್ತೆ ಅವನ ಫ್ರೆಂಡು ಇಬ್ಬರನ್ನುವೆ ಬಿರಿಯಾಗಿ ಒಟ್ಟಾಡಿಸಿ ಬರ್ತಾರೆ. ಅಂಡ್ ಅದೇ ರೀತಿಯಾಗಿ ನಮ್ಮ ಹೀರೋ ಮತ್ತೆ ಫ್ರೆಂಡು ಇಬ್ಬರವೇ ಓಡಿ ಬರ್ತಾ ಇರ್ಬೇಕಾದ್ರೆ, ಸರಿಯಾದ ಟೈಮಿಗೆ ನಮ್ಮ ಹೀರೋಯಿನ್ ಒಂದು ಕಾರಿನಲ್ಲಿ ಅಲ್ಲಿಗೆ ಎಂಟ್ರಿಯನ್ನ ಕೊಡ್ತಾಳೆ. ನಂತರ ಇಬ್ಬರನ್ನುವೆ ಕಾರ್ನ ಒಳಗಡೆಗೆನೆ ಹತ್ತಿಸ್ಕೊಂಡು ಸೂಪರ್ ಆಗಿ ಡ್ರೈವ್ ಅನ್ನ ಮಾಡಿ ಬರ್ತಿರ್ತಾಳೆ. ಅಂಡ್ ಇದೇ ರೀತಿ ಕಾರನ್ನ ಡ್ರೈವ್ ಅನ್ನ ಮಾಡ್ಕೊಂಡು ಒಂದು ಮರಕೆನೆ ಬಂದು ಡಿಚ್ಚಿಯನ್ನ ಕೊಡ್ತಾಳೆ. ಸೊ ಸಿಕ್ಕಿದ್ದ ಚಾನ್ಸ್ ಅಂತ ಬಿರಿಯಾಗಿ ಆ ಜನಗಳೆಲ್ಲ ಮತ್ತೆ ಕಾರಿನ ಸುತ್ತಮುತ್ತ ಸುತ್ಕೊಂಡು ಬಿಡ್ತಾರೆ. ಬಟ್ ಆದ್ರೆ ಲೇಡಿ ಡ್ರೈವರ್ ಅಂದ್ರೇನು ತಮಾಷೆನಾ, ಮತ್ತೆ ಕಾರನ್ನ ರಿವರ್ಸ್ ಅನ್ನ ತಗೊಂಡು ಸೂಪರ್ ಆಗಿನೇ ಡ್ರೈವ್ ಅನ್ನ ಮಾಡಿ ಬರ್ತಾಳೆ. ಬಟ್ ಆದ್ರೆ ಏನ್ ಮಾಡೋದು, ಲೇಡಿ ಡ್ರೈವರ್ ಅಂದ್ರೆ ಎಲ್ಲರೂ ಒಂದೇ ತರಾನೇ ಅಲ್ವಾ. ಸೊ ಸೂಪರ್ ಆಗಿನೇ ಬಂದು ಬಿಟ್ಟು ಒಂದು ಜಾಗದಲ್ಲಿ ಕಾರನ್ನ ಎತ್ತರದ ಜಾಗದಿಂದ ಕೆಳಗಡೆಗೆ ಆರಿಸಿ ಬಿಡ್ತಾಳೆ ನಮ್ಮ ಹೀರೋಯಿನ್. ಅಂಡ್ ಇದೇ ಟೈಮಿನಲ್ಲಿ ಆ ಡ್ರ್ಯಾಗನ್ ಮಿರರ್ ನಿಂದ ಕೂಡ ವಿಚಿತ್ರವಾದ ಎನರ್ಜಿ ಎಲ್ಲ ರಿಲೀಸ್ ಆಗಿ ಬಿಡ್ತಾ ಇದೆ. ನೆಕ್ಸ್ಟ್ ಆ ಕಾರು ಕೆಳಗಡೆಗೆ ಬಿದ್ದ ನಂತರ ಎಲ್ಲರೂ ಕಣ್ಣನ್ನ ಬಿಟ್ಟು ನೋಡ್ಬೇಕಾದ್ರೆ ಒಂದು ಬೇರೆಯಾದ ಪ್ರಪಂಚಕ್ಕೆನೆ ಎಂಟ್ರಿಯನ್ನ ಕೊಟ್ಟಿರ್ತಾ ಇದ್ದಾರೆ. ನೆಕ್ಸ್ಟ್ ನಮ್ಮ ಫ್ರೆಂಡ್ ಅನ್ನ ನೋಡಿದ್ರೆ, ನನ್ನ ಕೈಯಲ್ಲಿ ಆ ಡ್ರ್ಯಾಗನ್ ಮಿರರ್ ಇರ್ತಾ ಇತ್ತು ಅಲ್ವೇನೋ, ಎಲ್ಲಿ ಹೋಯ್ತೋ ಕಾಣಿಸ್ತಾನೆ ಇಲ್ಲ ಕಣೋ, ಕಳ್ಕೊಂಡು ಬಿಟ್ಟಿ ಅನ್ನೋದಾಗಿ ಹೇಳ್ತಾ ಇದ್ದಾನೆ. ಅಷ್ಟೇ ನಮ್ಮ ಹೀರೋವನ್ನ ಕೇಳ್ಬೇಕಾ, ಅದನ್ನ ಪ್ರೊಟೆಕ್ಟ್ ಅನ್ನ ಮಾಡೋದಿಕ್ಕೆ ಆಗಿಲ್ಲ ಅಂದ್ರೆ ಏನಕ್ಕಾಗಿ ಈಸ್ಕೊಂಡಿ ಅನ್ನೋದಾಗಿ ಸೋರಿಯಾಗಿ ಬೈತಾನೆ. ಇದನ್ನ ನೋಡುವ ನಮ್ಮ ಹೀರೋಯಿನ್, ನಾನು ನಿನಗೆ ಹೆಲ್ಪ್ ಅನ್ನ ಮಾಡೋದಿಕ್ಕೆ ಒಪ್ಕೊಂಡಿರ್ತಾ ಇರೋದು ಏನಕ್ಕೆ ಗೊತ್ತಾ, ಈ ವಸ್ತುವನ್ನ ನಿನಗೆ ತಂದು ಕೊಡೋದಿಕ್ಕಾಗಿ ಅಲ್ಲ, ಬದಲಾಗಿ ನಿನ್ನ ಪೇರೆಂಟ್ಸ್ ಒಳ್ಳೆಯವರು ಅನ್ನೋದು ನನ್ಗೂ ಕೂಡ ಗೊತ್ತಿರ್ತಾ ಇದೆ. ಸೊ ಅವರು ತಪ್ಪನ್ನ ಮಾಡಿರ್ತಾ ಇಲ್ಲ ಅಂತ ಸಾಬೀತನ ಮಾಡೋದಿಕ್ಕಾಗಿನೇ ನಿನ್ನ ಜೊತೆ ಹೆಲ್ಪ್ ಅನ್ನ ಮಾಡೋದಿಕ್ಕೆ ಬಂದಿ ಅನ್ನೋದಾಗಿ ಹೇಳ್ತಾಳೆ. ಅಂಡ್ ಇದೇ ರೀತಿಯಾಗಿ ಎಲ್ಲರೂ ಮಾತನಾಡ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಅಲ್ಲಿಗೆ ಒಂದು ದೊಡ್ಡದಾಗಿ ಭಯಾನಕವಾಗಿ ಇರ್ತಾ ಇರುವ ಒಂದು ಹಾವು ಎಂಟ್ರಿಯನ್ನ ಕೊಡುತ್ತೆ. ಆ ರೀತಿ ಬಂದು ಬಿಟ್ಟು ನಮ್ಮ ಕಾರ್ನ ಮೇಲೆ ಅಟ್ಯಾಕ್ ಅನ್ನ ಮಾಡಿ ದೂರಕ್ಕೆ ಎತ್ತಿ ಬಿಸಾಡ್ತಾ ಇದೆ. ಸೊ ನಮ್ಮ ಹೀರೋ ಗಾಯಗೊಂಡು ಆಚೆಗೆ ಇಳಿದು ಬರ್ಬೇಕಾದ್ರೆ ಡೈರೆಕ್ಟ್ ಆಗಿ ನಮ್ಮ ಹೀರೋವಿನ ಮೇಲೆ ಅಟ್ಯಾಕ್ ಅನ್ನ ಮಾಡೋದಿಕ್ಕೆ ಬರ್ತಾ ಇದೆ. ಇನ್ನೇನು ನಮ್ಮ ಹೀರೋವಿನ ಕಥೆಯನ್ನ ಮುಗಿಸಿ ಬಿಡ್ತೇನೋ ಅನ್ನುವ ಕೊನೆಯ ಕ್ಷಣದಲ್ಲಿ ಅಲ್ಲಿಗೆ ಸೂಪರ್ ಆದ ವಾರಿಯರ್ಸ್ ಗಳು ಎಂಟ್ರಿಯನ್ನ ಕೊಡ್ತಾರೆ. ಅಂಡ್ ಅವರ ಹತ್ರವಾಗಿ ಮ್ಯಾಜಿಕಲ್ ಪವರ್ ಗಳೆಲ್ಲ ಇರ್ತಾ ಇದೆ ಅನ್ಸುತ್ತೆ. ಸೊ ಅದನ್ನ ಯೂಸ್ ಮಾಡಿ ಆ ದೈತ್ಯ ಹಾವಿನ ಹತ್ರ ಸೂಪರ್ ಆಗಿನೇ ಫೈಟ್ ಅನ್ನ ಮಾಡ್ತಾರೆ. ಬಟ್ ಆದ್ರೆ ಆ ಸ್ನೇಕು ತುಂಬಾನೇ ಪವರ್ಫುಲ್ ಅನ್ಸುತ್ತೆ, ಅವರಿಬ್ಬರನ್ನುವೇ ಸೋಲಿಸಿ ಬಿಡ್ತಾ ಇದೆ.
ಇನ್ನೇನು ಅವರ ಕಥೆಯನ್ನು ಕೂಡ ಮುಗಿಸಿ ಬಿಡ್ತಾ ಇದೆಯೋ ಅನ್ನುವ ಕೊನೆಯ ಕ್ಷಣದಲ್ಲಿ ಮತ್ತೊಬ್ಬ ಸೂಪರ್ ಪವರ್ ಅನ್ನು ಹೊಂದಿರ್ತಾ ಇರುವ ವಾರಿಯರ್ ಎಂಟ್ರಿಯನ್ನ ಕೊಡ್ತಾನೆ. ಈ ಫೈಟ್ ಅಂತೂ ನೆಕ್ಸ್ಟ್ ಲೆವೆಲ್ ನಲ್ಲೇ ಇರ್ತಾ ಇದೆ. ಇವಾಗ ಬಂದಿರ್ತಾ ಇರುವ ಈ ಫ್ಯಾಂಗ್ ಸಿಂಗ್ ಅನ್ನುವ ವಾರಿಯರ್ ಅದ್ರ ಜೊತೆ ಭಯಂಕರವಾದ ಒಂದು ಯುದ್ಧವನ್ನೇ ಮಾಡ್ತಾನೆ. ಇವನ ಹತ್ರ ಕೂಡ ತುಂಬಾನೇ ಮ್ಯಾಜಿಕಲ್ ಪವರ್ ಗಳೆಲ್ಲ ಇರ್ತಾ ಇದೆ. ಇದನ್ನ ಯೂಸ್ ಮಾಡಿ ಆ ಹಾವಿಗೆ ಸರಿಯಾಗಿ ಭೂತವನ್ನ ಬಿಡಿಸ್ತಾನೆ. ನಂತರ ಅವಾಗ್ಲೇ ಬಂದಿರ್ತಾ ಇರುವ ವಾರಿಯರ್ಸ್ ಗಳು ಕೂಡ ಅವರ ಮ್ಯಾಜಿಕಲ್ ಪವರ್ಸ್ ಅನ್ನೆಲ್ಲ ಯೂಸ್ ಮಾಡಿಬಿಟ್ಟು ಆ ಹಾವನ್ನ ಒಂದು ಜಾಗದಲ್ಲಿ ಬಂಧನವನ್ನ ಮಾಡ್ತಾರೆ. ನೆಕ್ಸ್ಟ್ ಆ ರೀತಿ ದೈತ್ಯಾಕಾರದಲ್ಲಿ ಇರ್ತಾ ಇರುವ ಹಾವು ತನ್ನ ರಿಯಲ್ ಆದ ರೂಪಕ್ಕೆನೆ ಬರುತ್ತೆ. ಆ ರೀತಿ ಮನುಷ್ಯ ರೂಪಕ್ಕೆನೆ ಬಂದು ಬಿಟ್ಟು ಆ ಕ್ಯಾಂಡಲ್ ಡ್ರ್ಯಾಗನ್ ನಿಮ್ಮನ್ನ ಖಂಡಿತ ಬಿಡೋದಿಲ್ಲ ಕೊಂಡ್ರು ಅನ್ನೋದಾಗಿ ಹೇಳ್ಬೇಕಾದ್ರೆ ನಮ್ಮ ವಾರಿಯರ್ಸ್ ಅವಳ ಖಾತೆಯನ್ನೇ ಮುಗಿಸಿ ಹಾಕ್ತಾರೆ. ನೆಕ್ಸ್ಟ್ ಆ ಫ್ಯಾಂಗ್ ಸಿಂಗ್ ಅನ್ನುವ ವಾರಿಯರ್ ಅವನ ಬಗ್ಗೆ ಮತ್ತೆ ಅವನ ಜೊತೆಯಾಗಿ ಬಂದಿರ್ತಾ ಇರುವ ಇಬ್ಬರ ವಾರಿಯರ್ಸ್ ನ ಬಗ್ಗೆ ಇಂಟ್ರೊಡ್ಯೂಸ್ ಅನ್ನ ಮಾಡಿಕೊಳ್ತಾನೆ. ಡೈರೆಕ್ಟ್ ಆಗಿ ನಮ್ಮ ಹೀರೋವಿನ ಹತ್ರವಾಗಿ ಬಂದು ಬಿಟ್ಟು ನಮ್ಮ ಗುರುಗಳಾಗಿರ್ತಾ ಇರುವ ಜಿಂಗಾಯಿ ಅವರು ನಿನ್ನನ್ನ ಕರ್ಕೊಂಡು ಬರೋದಿಕ್ಕಾಗಿ ನನಗೆ ಆರ್ಡರ್ ಅನ್ನ ಕೊಟ್ಟಿರ್ತಾ ಇದ್ದಾರೆ. ಸೊ ನೀವೆಲ್ಲರೂ ನನ್ನ ಜೊತೆಯಾಗಿನೇ ಬನ್ನಿ ಅನ್ನೋದಾಗಿ ಕರೀತಾನೆ. ನೆಕ್ಸ್ಟ್ ಅವನ ಹತ್ರವಾಗಿ ಇರ್ತಾ ಇರುವ ಮ್ಯಾಜಿಕಲ್ ಪವರ್ ಅನ್ನ ಯೂಸ್ ಮಾಡಿಬಿಟ್ಟು ಒಂದು ಪೋರ್ಟಲ್ ಅನ್ನ ಕ್ರಿಯೇಟ್ ಮಾಡ್ತಾನೆ. ಅಂಡ್ ಆ ರೀತಿ ಎಲ್ಲರೂ ಸೇರಿ ಆ ಪೋರ್ಟಲ್ ನ ಒಳಗಡೆಗೆನೆ ಬರ್ಬೇಕಾದ್ರೆ ಕಂಗ್ವಿನ್ ಸಿಟಿ ಅನ್ನುವ ಒಂದು ಊರಿನ ಒಳಗಡೆಗೆನೆ ಬರ್ತಾ ಇದ್ದಾರೆ. ನೆಕ್ಸ್ಟ್ ಆ ಫ್ಯಾನ್ ಸಿಂಗು ಏನನ್ನ ಹೇಳ್ತಾನೆ ಅಂದ್ರೆ, ಮೊದಲು ಇಲ್ಲಿ ತುಂಬಾನೇ ದೇವತೆಗಳೆಲ್ಲ ವಾಸವಿದ್ದಿರ್ತಾ ಇದ್ರು. ಬಟ್ ಆದ್ರೆ ದುಷ್ಟ ಶಕ್ತಿಯನ್ನು ಹೊಂದಿರ್ತಾ ಇರುವ ಕ್ಯಾಂಡಲ್ ಡ್ರ್ಯಾಗನ್ ದೇವತೆಗಳನ್ನು ಕೂಡ ತನ್ನ ನಿಯಂತ್ರಣಕ್ಕೆ ತಗೊಂಡು ಎಲ್ಲರನ್ನೂ ಸೋಲಿಸೋದಿಕ್ಕಾಗಿ ನೋಡಿರ್ತಾ ಇದ್ದಾನೆ. ಬಟ್ ಆದ್ರೆ ನಮ್ಮ ಜಿಂಗಾಯಿ ಗುರುಗಳು ಅವರ ಶಕ್ತಿಯಿಂದ ಆ ಕ್ಯಾಂಡಲ್ ಡ್ರ್ಯಾಗನ್ ಅನ್ನ ಒಂದು ಜಾಗದಲ್ಲಿ ಬಂಧಿಸಿ ಮಡಗಿರ್ತಾ ಇದ್ದಾರೆ ಅನ್ನೋದಾಗಿ ಒಂದು ವಿಷಯವನ್ನ ಹೇಳ್ತಾನೆ. ಅಂಡ್ ಈ ವಾರಿಯರ್ಸ್ ಇವಾಗ ತಾನೇ ಒಂದು ನಾಗಿಣಿ ಆಂಟಿಯನ್ನ ಸಾಯಿಸಿರ್ತಾ ಇದ್ರು ಅಲ್ವಾ, ಆ ಜಾಗಕ್ಕೆ ಇವಾಗ ಒಬ್ಬ ವಿಚಿತ್ರವಾಗಿ ಇರುವ ವ್ಯಕ್ತಿ ಎಂಟ್ರಿಯನ್ನ ಕೊಡ್ತಾ ಇದ್ದಾನೆ. ಅಂಡ್ ಇವನು ಬೇರೆ ಯಾರುವೇ ಅಲ್ಲ, ಆ ಕ್ಯಾಂಡಲ್ ಡ್ರ್ಯಾಗನ್ ನ ಮಗನಾಗಿರ್ತಾ ಇರುವ ಫೈರ್ ಡ್ರ್ಯಾಗನ್. ನಂತರ ಅವನ ಪವರ್ ಅನ್ನ ಯೂಸ್ ಮಾಡಿಬಿಟ್ಟು ತೀರಿ ಹೋಗಿರ್ತಾ ಇರುವ ಆ ಲೇಡಿ ನಾಗಿಣಿಗೆ ಮತ್ತೆ ಜೀವವನ್ನ ಕೊಡ್ತಾನೆ. ಆಮೇಲೆ ನಮ್ಮ ಹೀರೋ ಯೂಸ್ ಮಾಡಿ ಬಿಟ್ಟಿರ್ತಾ ಇರುವ ಒಂದು ಸಿಗರೇಟ್ ನ ಪೀಸ್ ಅನ್ನ ನೋಡಿಬಿಟ್ಟು ಅದನ್ನ ಕೈಗೆ ಎತ್ಕೋಬೇಕಾದ್ರೆ ಅವನು ಯಾವ ಜಾಗದಲ್ಲಿ ಇರ್ತಾ ಇದ್ದಾನೆ ಅನ್ನೋದುವೇ ಗೊತ್ತಾಗಿ ಬಿಡುತ್ತೆ. ಹಾಗೇನೆ ನಾವು ಇಷ್ಟು ವರ್ಷಗಳಾಗಿ ಕಾಯ್ದಿರ್ತಾ ಇರುವ ಸಮಯ ಇವಾಗ ಬಂತು ಅನ್ನೋದಾಗಿ ಫೀಲ್ ಆಗ್ತಾನೆ. ಈ ಕಡೆ ನಮ್ಮ ಟೀಮ್ ಅನ್ನ ಆ ಜಿಂಗಾಯಿ ಅವರ ಟೆಂಪಲ್ ಗೆನೆ ಕರ್ಕೊಂಡು ಬರ್ತಾರೆ. ಆ ರೀತಿ ಅಲ್ಲಿಗೆ ಬಂದು ನೋಡ್ಬೇಕಾದ್ರೆ ಆಲ್ರೆಡಿ ಅವರಿಗೆ ವಯಸ್ಸಾಗಿ ತೀರಿ ಹೋಗಿಬಿಟ್ಟು ಮಮ್ಮಿಯ ರೀತಿ ಬದಲಾಗಿ ಬಿಟ್ಟಿರ್ತಾ ಇದ್ದಾರೆ. ನಂತರ ನಮ್ಮ ಫ್ಯಾನ್ಸಿಂಗ್ ವಾರಿಯರ್ ಅವರು ತೀರಿ ಹೋಗಿರ್ತಾ ಇದ್ದಾರೆ ನಿಜ, ಬಟ್ ಆದ್ರೆ ಸ್ಪಿರಿಟ್ ನ ರೂಪದಲ್ಲಿ ನಮ್ಮ ಜೊತೆಯಾಗಿ ಇನ್ನುವೇ ಇರ್ತಾ ಇದ್ದಾರೆ ಅನ್ನೋ ವಿಷಯವನ್ನ ಹೇಳ್ತಾನೆ. ಅಂಡ್ ಇವರೇನೆ ಆ ಕ್ಯಾಂಡಲ್ ಡ್ರ್ಯಾಗನ್ ಅನ್ನ ಬಂಧಿಸೋದಿಕ್ಕಾಗಿನೇ ದೇವತೆಗಳ ಶಕ್ತಿಯನ್ನ ಬಳಸಿಕೊಂಡು ಆ ಡ್ರ್ಯಾಗನ್ ಮಿರರ್ ಅನ್ನ ಸೃಷ್ಟಿಯನ್ನ ಮಾಡಿರ್ತಾ ಇರೋದು. ಅಂಡ್ ಆ ಡ್ರ್ಯಾಗನ್ ಮಿರರ್ ಅನ್ನ ಯೂಸ್ ಮಾಡ್ಕೊಂಡು ಆ ಕ್ಯಾಂಡಲ್ ಡ್ರ್ಯಾಗನ್ ನ ಆ ರೀತಿ ಒಂದು ಜಾಗದಲ್ಲಿ ಬಂಧನದಲ್ಲಿ ಮಡಗಿರ್ತಾ ಇರೋದು. ಬಟ್ ಆದ್ರೆ ನಮ್ಮ ಹೀರೋವಿನ ಟೀಮು ಅದೇ ಡ್ರ್ಯಾಗನ್ ಮಿರರ್ ಅನ್ನ ತಾನೇ ಹುಡುಕಿ ಬಂದಿರ್ತಾ ಇರೋದು. ಸೊ ನಿಮಗೆ ಆ ಡ್ರ್ಯಾಗನ್ ಮಿರರ್ ಬೇಕು ಅಂದ್ರೆ ನಮ್ಮ ಜಿಂಗಾಯಿ ಗುರುಗಳ ಹತ್ರನೇ ನೀವು ಕೇಳ್ಕೊಳ್ಳಿ ಅನ್ನೋದಾಗಿ ಹೇಳಿಬಿಟ್ಟು ಅವರ ಹತ್ರವಾಗಿ ಇರ್ತಾ ಇರುವ ಮ್ಯಾಜಿಕಲ್ ಪವರ್ ಅನ್ನ ಯೂಸ್ ಮಾಡಿ ಆ ಜಿಂಗಾಯಿ ಗುರುಗಳು ಇರ್ತಾ ಇರುವ ಗೋಡೆಯನ್ನ ರೋಟೇಟ್ ಮಾಡ್ತಾರೆ. ಆ ರೀತಿ ರೋಟೇಟ್ ಅನ್ನ ಮಾಡಿಬಿಟ್ಟು ನಮ್ಮ ಟೀಮಿನಲ್ಲಿ ಇರ್ತಾ ಇರುವ ನಮ್ಮ ಹೀರೋ, ಹೀರೋಯಿನ್ ಮತ್ತೆ ಫ್ರೆಂಡ್ 3 ಜನರನ್ನುವೇ ಒಳಗಡೆ ಕಳುಹಿಸಿ ಬಿಡ್ತಾರೆ. ಸರಿ ಓಕೆ ಅಂತ ಒಳಗಡೆ ಬಂದು ನೋಡ್ಬೇಕಾದ್ರೆ ಒಂದು ದೈತ್ಯಾಕಾರದಲ್ಲಿ ಒಂದು ಸ್ಟ್ಯಾಚು ನಿಂತಿರ್ತಾ ಇದೆ. ಇದನ್ನ ನೋಡುವ ನಮ್ಮ ಫ್ರೆಂಡು ಆ ಡ್ರ್ಯಾಗನ್ ಮಿರರ್ ಎಲ್ಲಿ ಇರ್ತಾ ಇದೆ ಇನ್ಫಾರ್ಮೇಶನ್ ಗಳನ್ನ ಕೊಡು ಅಂತ ಸೀದಾ ಸಾದವಾಗಿ ಕೇಳ್ತಾ ಇದ್ದಾನೆ. ಅಷ್ಟೇ ಇದನ್ನ ಕೇಳುವ ಸ್ಟ್ಯಾಚು ಡೈರೆಕ್ಟ್ ಆಗಿ ನಮ್ಮ ಫ್ರೆಂಡ್ ನ ಮೇಲೆ ಅಟ್ಯಾಕ್ ಅನ್ನ ಮಾಡ್ತಾ ಇದೆ. ನೆಕ್ಸ್ಟ್ ಇದೇ ರೀತಿಯಾಗಿ ಆ ಸ್ಟ್ಯಾಚು ಎರ್ರಬಿರ್ರಿಯಾಗಿ ನಮ್ಮ ಹೀರೋ, ಹೀರೋಯಿನ್ ಫ್ರೆಂಡ್ ನ ಮೇಲೆ ದಾಳಿಯನ್ನ ಮಾಡ್ತಾ ಇದೆ. ಸೊ ಇವರು ಕೂಡ ಅದರಿಂದ ತಪ್ಪಿಸ್ಕೊಳ್ಳೋದಿಕ್ಕೆ ಎಷ್ಟೋ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಈ ವಾರಿಯರ್ಸ್ ಗಳ ಟೀಮ್ ಇರ್ತಾ ಇದೆ ಅಲ್ವಾ, ಅವರು ನೋಡಿದ್ರೆ ಒಂದು ಗಂಧದ ಕಡ್ಡಿಯನ್ನು ಹಚ್ಚಿಬಿಟ್ಟು ಪ್ರಾರ್ಥನೆಯನ್ನ ಮಾಡ್ಕೊಂಡು ಕಾಯ್ತಾ ಇದ್ದಾರೆ. ಅಂದ್ರೆ ಇವರುಗಳ ಪ್ರಕಾರ ಏನಾಗಿರ್ತಾ ಇದೆ ಅಂದ್ರೆ, ಒಂದು ಭವಿಷ್ಯವಾಣಿಯ ಪ್ರಕಾರ ಬೇರೆ ಲೋಕದಿಂದ 3 ಜನರು ಬರ್ತಾರೆ. ಒಂದ್ ವೇಳೆ ಆ ಜನರೇನಾದ್ರೂ ಜಿಂಗಾಯಿ ಗುರುಗಳನ್ನ ಎದುರಿಸಿ ಬಿಟ್ಟು ಅವರಿಂದ ಶಕ್ತಿಯನ್ನ ಪಡೆದುಕೊಂಡ್ರೆ ಅವರನ್ನ ನಿಜವಾಗ್ಲೂ ಹೀರೋಗಳು ಅನ್ನೋದಾಗಿ ಡಿಕ್ಲೇರ್ ಅನ್ನ ಮಾಡಲಾಗುತ್ತೆ. ಅಂಡ್ ಅವರೇನೆ ಆ ಕ್ಯಾಂಡಲ್ ಡ್ರ್ಯಾಗನ್ ನಿಂದ ಈ ಊರನ್ನ ಕಾಪಾಡೋದಿಕ್ಕೆ ಬರುವ ಮಹಾಶೂರರು ಅನ್ನೋದಾಗಿ ಡಿಸೈಡ್ ಅನ್ನ ಮಾಡಲಾಗುತ್ತೆ ಅನ್ನೋದು ಇವರ ನಂಬಿಕೆಯಾಗಿರ್ತಾ ಇದೆ. ಸೊ ಅದಕ್ಕೇನೆ ನಮ್ಮ ಟೀಮ್ ನ ಆ ರೀತಿ ಒಳಗಡೆ ತಳ್ಳಿ ಬಿಟ್ಟಿರ್ತಾ ಇರೋದು. ಒಳಗಡೆ ನೋಡಿದ್ರೆ ಆ ಸ್ಟ್ಯಾಚು ಬಿರಿಯಾಗಿ ಅಟ್ಯಾಕ್ ಅನ್ನ ಮಾಡಿಬಿಟ್ಟು ನಮ್ಮ ಫ್ರೆಂಡ್ ಅನ್ನು ಕೂಡ ದೂರಕ್ಕೆ ಎತ್ತಿ ಬಿಸಾಡುತ್ತೆ. ನಮ್ಮ ಹೀರೋಯಿನ್ ಅವಳನ್ನು ಕೂಡ ಒಂದು ಜಾಗಕ್ಕೆ ಎತ್ತಿ ಬಿಸಾಡುತ್ತೆ. ಇನ್ನು ನಮ್ಮ ಹೀರೋಗುವೆ ಕೂಡ ಒಡೆದು ಬಿಟ್ಟು ಒಂದು ಜಾಗಕ್ಕೆ ಎತ್ತಿ ಬಿಸಾಡುತ್ತೆ. ಅವನು ನೋಡಿದ್ರೆ ಪಾತಾಳಕ್ಕೆ ಬಿದ್ದೋಗುವ ಸ್ಟೇಜ್ ಗೆ ಬಂದು ಒಂದು ಕಲ್ಲನ್ನು ಹಿಡಿದು ನೇತಾಡ್ತಾ ಇದ್ದಾನೆ. ನಂತರ ಆ ಸ್ಟ್ಯಾಚು ತನ್ನ ಹ್ಯಾಮರ್ ಅನ್ನ ಎತ್ಕೊಂಡು ನಮ್ಮ ಹೀರೋವಿನ ಕಥೆಯನ್ನ ಮುಗಿಸೋದಿಕ್ಕೆ ಬರ್ಬೇಕಾದ್ರೆ ಇದನ್ನ ನೋಡುವ ನಮ್ಮ ಹೀರೋಯಿನ್ ಅವಳ ಪ್ರಾಣವನ್ನು ಕೂಡ ಲೆಕ್ಕಿಸದೆ ನಮ್ಮ ಹೀರೋವನ್ನ ಕಾಪಾಡೋದಕ್ಕಾಗಿ ಮಧ್ಯಕ್ಕೆ ಬರ್ತಾಳೆ. ಅಷ್ಟೇ ಆ ರೀತಿ ನಮ್ಮ ಹೀರೋಯಿನ್ ಬಂದಿದ್ರಿಂದ ಅವಳಿಗೆ ಮ್ಯಾಜಿಕಲ್ ಪವರ್ಸ್ ಗಳು ಬಂದು ಬಿಡ್ತಾ ಇದೆ.
ಸೊ ಆ ಪವರ್ ಗಳನ್ನ ಯೂಸ್ ಮಾಡಿ ಆ ಸ್ಟ್ಯಾಚುವಿನ ಮೇಲೆ ಎರ್ರಬೀರಿಯಾಗಿ ದಾಳಿಯನ್ನ ಮಾಡ್ತಾಳೆ. ನಂತರ ಸ್ಟ್ಯಾಚು ನಮ್ಮ ಹೀರೋಯಿನ್ ಅವಳ ಮೇಲೆ ದಾಳಿಯನ್ನ ಮಾಡೋಕೆ ಬರ್ಬೇಕಾದ್ರೆ ನಮ್ಮ ಫ್ರೆಂಡು ಅವನ ಪ್ರಾಣವನ್ನು ಲೆಕ್ಕಿಸದೆ ನಮ್ಮ ಹೀರೋಯಿನ್ ಅವಳನ್ನ ಕಾಪಾಡೋಕೆ ಬರ್ತಾನೆ. ಸೊ ನಮ್ಮ ಫ್ರೆಂಡ್ಗೂ ಕೂಡ ಮ್ಯಾಜಿಕಲ್ ಪವರ್ಸ್ ಗಳು ಬಂದು ಬಿಡುತ್ತೆ. ನೆಕ್ಸ್ಟ್ ಅವನು ಕೂಡ ತನ್ನ ಮ್ಯಾಜಿಕಲ್ ಪವರ್ ಅನ್ನ ಯೂಸ್ ಮಾಡಿ ಆ ಸ್ಟ್ಯಾಚುವಿನ ಮೇಲೆ ಎರ್ರಬೀರಿಯಾಗಿ ದಾಳಿಯನ್ನ ಮಾಡ್ತಾನೆ. ಇವರಿಬ್ಬರಿಗೂ ಸೂಪರ್ ಆದ ಪವರ್ ಗಳು ಬಂದು ಬಿಡ್ತು. ಬಟ್ ಆದ್ರೆ ನಮ್ಮ ಹೀರೋವಿಗೆ ಯಾವುದೇ ಪವರ್ ಗಳು ಬಂದಿರ್ತಾನೆ ಇಲ್ಲ. ನಂತರ ನೋಡ್ತಾ ನೋಡ್ತಿದ್ದಾಗನೆ ಆ ಸ್ಟ್ಯಾಚು ಒಂದು ಶಕ್ತಿಯಾಗಿ ಬದಲಾಗಿ ಬಿಟ್ಟು ಮನುಷ್ಯನ ರೂಪಕ್ಕೆ ಬದಲಾಗ್ತಾ ಇದೆ. ಅಂಡ್ ಆ ರೂಪ ಬೇರೆ ಯಾರ್ದುವೆ ಅಲ್ಲ, ಈ ಜಿಂಗಾಯಿ ಗುರುಗಳು ಇರ್ತಾ ಇದ್ದಾರೆ ಅಲ್ವಾ, ಅವರೇನೆ ಇಷ್ಟು ಹೊತ್ತು ಸ್ಟ್ಯಾಚುವಿನ ರೀತಿಯಲ್ಲಿ ಇವರನ್ನ ಪರೀಕ್ಷೆಯನ್ನ ಮಾಡ್ತಿದ್ದದ್ದು. ನಂತರ ಆ ಜಿಂಗಾಯಿ ಗುರುಗಳು ಈ ಕಂಗ್ವಿಂಗ್ ಸಿಟಿಯನ್ನ ಕಾಪಾಡೋದಿಕ್ಕೆ ಬಂದಿರ್ತಾರೋ ಮಹಾವೀರರು ನೀವೇನೆ. ಸೊ ನಿಮ್ಮಿಂದಲೇ ಈ ಸಿಟಿಯ ರಕ್ಷಣೆ ಆಗುತ್ತೆ ಅನ್ನೋದಾಗಿ ಹೇಳ್ಬೇಕಾದ್ರೆ ನಮ್ಮ ಹೀರೋ ಅದೆಲ್ಲ ನಮ್ಗೆ ಗೊತ್ತಿರ್ತಾ ಇಲ್ಲ, ನಾವು ಬಂದಿರ್ತಾ ಇರೋದು ಡ್ರ್ಯಾಗನ್ ಮಿರರ್ ಅನ್ನು ಹುಡಿಕೊಂಡು. ನಮ್ಗೆ ಆ ಡ್ರ್ಯಾಗನ್ ಮಿರರ್ ಸಿಕ್ಕಿದ ಕೂಡ್ಲೇನೆ ಈ ಜಾಗವನ್ನ ಬಿಟ್ಟು ವಾಪಸ್ ನಮ್ಮ ಮನೆಗೆ ನಮ್ಮ ಊರಿಗೆನೆ ಹೋಗಿ ಬಿಡ್ತೀವಿ ಅನ್ನೋದಾಗಿ ಹೇಳ್ತಾನೆ. ಅದಕ್ಕೆ ಆ ಗುರುಗಳು ನಿನ್ನನ್ನ ನೋಡಿದ್ರೆ ನನ್ನ ಒಬ್ಬ ಶಿಷ್ಯ ನೆನಪಾಗ್ತಾನೆ ಕಣೋ, ಸೇಮ್ ಟು ಸೇಮ್ ನೀನು ಕೂಡ ಅವನ ಹಾಗೇನೆ ಇರ್ತಾ ಇದ್ಯಾ. ತಮ್ಮ ನಾನು ಹೇಳೋದನ್ನ ಇವಾಗ ಸರಿಯಾಗಿ ಕೇಳಿಸ್ಕೊ, ನೀವು ಹುಡುಕಿ ಬಂದಿರ್ತಾ ಇರುವ ಈ ಡ್ರ್ಯಾಗನ್ ಮಿರರ್ ಅನ್ನ ಯೂಸ್ ಮಾಡಿಬಿಟ್ಟು ಆ ಕ್ಯಾಂಡಲ್ ಡ್ರ್ಯಾಗನ್ ಅನ್ನ ಬಂಧಿಸಿ ಮಡಗಿರ್ತಾ ಇದ್ವಿ. ಬಟ್ ಆದ್ರೆ ನಿನ್ನ ತಂದೆ ತಾಯಿನೇ ಅದನ್ನ ಹುಡ್ಕೊಂಡು ಬಂದು ಬಿಟ್ಟು ಅದನ್ನ ಬಂಧಿಸಿ ಮಡಗಿರ್ತಾ ಇರುವ ಜಾಗದಿಂದ ಆ ಮಿರರ್ ಅನ್ನ ಹೊರಗಡೆಗೆ ತೆಗೆದು ಬಿಟ್ಟಿರ್ತಾ ಇದ್ದಾರೆ. ಆ ರೀತಿ ಅದನ್ನ ತೆಗ್ದಿರ್ತಾ ಇರೋದ್ರಿಂದ ಆ ಕ್ಯಾಂಡಲ್ ಡ್ರ್ಯಾಗನ್ ನ ಮಗನಾಗಿರ್ತಾ ಇರುವ ಫೈರ್ ಡ್ರ್ಯಾಗನ್ ಅವರ ತಂದೆಯನ್ನ ಆ ಬಂಧನದಿಂದ ಬಿಡಿಸಿ ಬಿಟ್ಟು ಮತ್ತೆ ಜೀವಂತಗೊಳಿಸೋದಿಕ್ಕಾಗಿ ಪ್ರಯತ್ನವನ್ನ ಮಾಡ್ತಾ ಇದ್ದಾನೆ. ನೀನು ಸುಮ್ನೆ ಬಂದಿರ್ತಾ ಇದ್ಯಾ ಅನ್ಕೊಂಡಿರ್ತಾ ಇದ್ಯಾ, ನಿನ್ನ ತಂದೆ ತಾಯಿಯವರು ಆ ರೀತಿ ಕೆಲಸವನ್ನ ಮಾಡಿರ್ತಾ ಇರೋದ್ರಿಂದಾನೆ ವಿಧಿ ನಿನ್ನನ್ನ ಇಲ್ಲಿಗೆ ಕರ್ಕೊಂಡು ಬಂದಿರ್ತಾ ಇದೆ. ಸೊ ಆ ಕ್ಯಾಂಡಲ್ ಡ್ರ್ಯಾಗನ್ ಅನ್ನ ಸೋಲಿಸೋದು ನಿಮ್ಮದೇ ಜವಾಬ್ದಾರಿಯಾಗಿರ್ತಾ ಇದೆ ಅನ್ನೋದಾಗಿ ಒಂದು ವಿಷಯವನ್ನ ಹೇಳ್ಬೇಕಾದ್ರೆ ನಮ್ಮ ಹೀರೋ ಕೂಡ ಇವರಿಗೆ ಸಹಾಯವನ್ನ ಮಾಡೋದಿಕ್ಕಾಗಿ ಒಪ್ಪಿಕೊಳ್ತಾನೆ. ಬಟ್ ಆದ್ರೆ ನನ್ನದೊಂದು ಕಂಡೀಷನ್ ಇರ್ತಾ ಇದೆ, ಆ ಡ್ರ್ಯಾಗನ್ ಮಿರರ್ ಎಲ್ಲಿರ್ತಾ ಇದೆ ಅನ್ನೋದನ್ನ ಹೇಳಿದ್ರೆ ಮಾತ್ರ ನಿಮಗೆ ಹೆಲ್ಪ್ ಅನ್ನ ಮಾಡ್ತೀನಿ ಅನ್ನೋದಾಗಿ ಹೇಳ್ತಾನೆ ನಮ್ಮ ಹೀರೋ. ಸೊ ಆ ಗುರುಗಳು ಕೂಡ ಸರಿ ಓಕೆ, ನೀವು ಹುಡುಕಿ ಬಂದಿರ್ತಾ ಇರುವ ಆ ಮಿರರ್ ಥಂಡರ್ ಸ್ವಾಪ್ ಅನ್ನುವ ಒಂದು ಜಾಗದಲ್ಲಿ ಇರ್ತಾ ಇದೆ ಅನ್ನೋದಾಗಿ ಹೇಳ್ತಾರೆ. ನಂತರ 3 ಜನರುವೆ ಹೊರಗಡೆಗೆನೆ ಬರ್ತಾರೆ. ಆ ರೀತಿ ಬರ್ಬೇಕಾದ್ರೆ ಆ ಊರಿನ ಜನರು ತುಂಬಾನೇ ಹ್ಯಾಪಿಯಾಗಿನೇ ವೆಲ್ಕಮ್ ಅನ್ನ ಮಾಡಿಕೊಳ್ತಾರೆ. ಇವಾಗ ನಮ್ಮ ಹೀರೋ ಏನನ್ನ ಮಾಡಿ ಬಿಡ್ತಾನೆ ಅಂದ್ರೆ, ನನ್ನ ಕಾರಣದಿಂದ ನನ್ನ ಫ್ರೆಂಡ್ಸ್ ಗಳಿಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಬರಬಾರ್ದು, ಸೊ ಅವ್ರನ್ನ ಕರ್ಕೊಂಡು ಈ ಜಾಗದಿಂದ ನಾವು ನಮ್ಮ ಲೋಕಕ್ಕೆ ವಾಪಸ್ ಹೋಗ್ಬಿಡೋಣ ಅನ್ನೋದಾಗಿ ಯೋಚನೆಯನ್ನ ಮಾಡಿಬಿಟ್ಟು ನಿಮ್ಮ ಜಿಂಗಾಯಿ ಗುರುಗಳು ಏನನ್ನ ಹೇಳಿರ್ತಾ ಇದ್ದಾರೆ ಅಂದ್ರೆ, ಥಂಡರ್ ಸ್ವಾಪ್ ನ ಜಾಗಕ್ಕೆ ಹೋಗಿಬಿಟ್ಟು ಅಲ್ಲಿ ಇರ್ತಾ ಇರುವ ಡ್ರ್ಯಾಗನ್ ಮಿರರ್ ಅನ್ನ ಕೂಡಲೇ ಹುಡುಕ್ಬೇಕು ಅನ್ನೋದಾಗಿ ಆರ್ಡರ್ ಅನ್ನ ಕೊಟ್ಟಿರ್ತಾ ಇದ್ದಾರೆ. ಸೊ ನಮ್ಮನ್ನ ಅದೇ ಜಾಗಕ್ಕೆ ಕರ್ಕೊಂಡು ಹೋಗಿ ಅನ್ನೋದಾಗಿ ಸುಳ್ಳನ್ನ ಹೇಳಿ ಬಿಡ್ತಾನೆ. ಇಲ್ಲಿಗೆ ಈ ಸೀನ್ ಅನ್ನ ಕಟ್ ಮಾಡಿಬಿಟ್ಟು ಆ ಫೈರ್ ಡ್ರ್ಯಾಗನ್ ಅನ್ನ ತೋರಿಸ್ತಾರೆ. ನಮ್ಮ ಹೀರೋ ಯಾವ ಜಾಗದಲ್ಲಿ ಇರ್ತಾ ಇದ್ದಾನೆ ಅನ್ನೋದನ್ನ ತಿಳ್ಕೊಂಡಿರ್ತಾ ಇದ್ದಾನೆ ಅಲ್ವಾ, ಸೊ ಅದೇ ಊರ್ಗೆನೆ ಬಂದು ಬಿಟ್ಟಿರ್ತಾ ಇದ್ದಾನೆ. ಬಟ್ ಆದ್ರೆ ಇದೊಂದು ಪವಿತ್ರವಾದ ಸ್ಥಳವಾಗಿರ್ತಾ ಇರೋದ್ರಿಂದ ಈ ಊರಿನ ಸುತ್ತಲುವೆ ಮಂತ್ರಶಕ್ತಿಯನ್ನೆಲ್ಲ ಬಳಸಿ ಒಂದು ಪ್ರೊಟೆಕ್ಟಿಂಗ್ ಶೀಲ್ಡ್ ಅನ್ನ ಮಡಗಿರ್ತಾ ಇದ್ದಾರೆ. ಬಟ್ ಇವಾಗ ಫೈರ್ ಡ್ರ್ಯಾಗನ್ ಆ ಶೀಲ್ಡ್ ಅನ್ನ ಮುರಿಯೋದಿಕ್ಕಾಗಿ ಅವನ ಮಂತ್ರಗಳನ್ನೆಲ್ಲ ಸ್ಪೆಲ್ ಮಾಡ್ತಾ ಇದ್ದಾನೆ. ನೆಕ್ಸ್ಟ್ ನಮ್ಮ ಫ್ರೆಂಡು ನಮ್ಮ ಹೀರೋವಿನ ಹತ್ರವಾಗಿ, ಲೋ ಏನಕ್ಕೋ ನೀನು ಆ ಜನಗಳ ಹತ್ರ ಸುಳ್ಳನ್ನ ಹೇಳಿರ್ತಾ ಇದ್ಯಾ, ನಮಗೆ ಶಕ್ತಿ ಸಿಕ್ಕಿರ್ತಾ ಇರೋದೇ ಅವ್ರನ್ನ ಕಾಪಾಡೋದಿಕ್ಕೆ ಕಣೋ ಅನ್ನೋದಾಗಿ ಕೇಳ್ಬೇಕಾದ್ರೆ ನಮ್ಮ ಹೀರೋ, ಲೋ ಯಾವ ಶಕ್ತಿನೂ ಇಲ್ಲ ಏನುವೇ ಇಲ್ಲ ಕಣೋ, ನಾವೆಲ್ಲ ಒಂದು ಡ್ರೀಮ್ ನ ಒಳಗಡೆ ಸಿಕ್ಕಾಕೊಂಡಿರ್ತಾ ಇದೀವಿ ಅಷ್ಟೇ. ಬಟ್ ಆದ್ರೆ ನನ್ನ ಕಾರಣದಿಂದ ನಿಮ್ಗೆ ಪ್ರಾಬ್ಲಮ್ ಆಗೋದು ನನಗೆ ಸ್ವಲ್ಪನೂ ಇಷ್ಟವಿದ್ದಿರ್ತಾ ಇಲ್ಲ. ಈ ಕನಸಿನಿಂದ ನಾವು ಆಚೆ ಬರ್ಬೇಕು ಅಂದ್ರೆ ಆ ಡ್ರ್ಯಾಗನ್ ಮಿರರ್ ಅನ್ನ ಕಂಡು ಹಿಡಿದು ಅದರ ಸಹಾಯದಿಂದ ಇಲ್ಲಿಂದ ಆಚೆಗೆ ಹೋಗ್ಬೇಕು ಅನ್ನೋದಾಗಿ ಹೇಳ್ತಾನೆ. ನಮ್ಮ ಫ್ರೆಂಡಿಗೆ ಇಷ್ಟ ಇಲ್ಲ ಅಂದ್ರೂ ಕೂಡ ಇವನ ಮಾತಿಗೆ ಒಪ್ಪಿಕೊಳ್ತಾನೆ. ನೆಕ್ಸ್ಟ್ ನಮ್ಮ ಟೀಮ್ ಅನ್ನ ಥಂಡರ್ ಸ್ವಾಪ್ ನ ಜಾಗಕ್ಕೆ ಕರ್ಕೊಂಡು ಹೋಗೋದಿಕ್ಕಾಗಿ ಫ್ಯಾನ್ಸಿನ್ ಹಾಗೂ ಲೇಡಿ ವಾರಿಯರ್ ಇಬ್ಬರುವೆ ಬರ್ತಾರೆ. ನಂತರ ಮ್ಯಾಜಿಕಲ್ ಪವರ್ ಅನ್ನ ಯೂಸ್ ಮಾಡಿ ಒಂದು ಪೋರ್ಟಲ್ ಅನ್ನ ಓಪನ್ ಮಾಡಿಬಿಟ್ಟು ಥಂಡರ್ ಸ್ವಾಪಿನ ಹತ್ತಿರಕ್ಕೇನೆ ಹೊರಡ್ತಾರೆ. ಬಟ್ ಆದ್ರೆ ಆ ಊರಿನ ಮೇಲೆ ದಾಳಿಯನ್ನ ಮಾಡೋದಿಕ್ಕಾಗಿ ಫೈರ್ ಡ್ರ್ಯಾಗನ್ ಬರ್ತಾ ಇದ್ದ ಅಲ್ವಾ, ಸೊ ಅವನನ್ನ ಫೇಸ್ ಮಾಡೋದಿಕ್ಕಾಗಿ ಆ ಊರಿನಲ್ಲಿ ಇರ್ತಾ ಇರುವ ಸೂಪರ್ ಆದ ವಾರಿಯರ್ ಗಳೆಲ್ಲರೂ ರೆಡಿ ಆಗ್ತಾರೆ. ಅಂಡ್ ಅದೇ ರೀತಿಯಾಗಿನೇ ಆ ಫೈರ್ ಡ್ರ್ಯಾಗನ್ ಕೂಡ ಅವನ ವಾರಿಯರ್ಸ್ ಗಳ ಜೊತೆಯಾಗಿ ಬರ್ತಾನೆ. ನಂತರ ಒಂದು ಮಾಸ್ ಆದ ನೆಕ್ಸ್ಟ್ ಲೆವೆಲ್ ನ ಫೈಟ್ ಅನ್ನೇ ಶುರುವಾಗಿ ಬಿಡ್ತಾ ಇದೆ. ಬಟ್ ಆದ್ರೆ ಆ ಫೈರ್ ಡ್ರ್ಯಾಗನ್ ನ ವಾರಿಯರ್ ತುಂಬಾನೇ ಪವರ್ಫುಲ್ ಆಗಿ ಬಿಟ್ಟಿರ್ತಾ ಇದ್ದಾನೆ. ಅವನನ್ನ ಸೋಲಿಸೋದು ನಮ್ಮ ವಾರಿಯರ್ ಗಳಿಗೆ ತುಂಬಾನೇ ಕಷ್ಟವಾಗಿ ಬಿಡ್ತಾ ಇದೆ. ಅಂಡ್ ಆ ಫೈರ್ ಡ್ರ್ಯಾಗನ್ ಈ ಊರಿನಲ್ಲಿ ಸಂಪೂರ್ಣವಾಗಿ ಎಷ್ಟು ಜನಗಳು ಇರ್ತಾ ಇದ್ದಾರೋ ಅವರ ಆತ್ಮವನ್ನ ಎಲಿಮಿನೇಟ್ ಅನ್ನ ಮಾಡ್ತಾ ಇದ್ದಾನೆ. ಏನಕ್ಕಾಗಿ ಅಂದ್ರೆ ಆ ಆತ್ಮಗಳನ್ನೇ ಬಳಸ್ಕೊಂಡು ಇವರ ತಂದೆಯಾಗಿರ್ತಾ ಇರುವ ಕ್ಯಾಂಡಲ್ ಡ್ರ್ಯಾಗನ್ ಅನ್ನ ಬಂಧನದಿಂದ ಬಿಡಿಸೋದಿಕ್ಕೆ ನಮ್ಮ ಹೀರೋಯಿನ್ ಮತ್ತೆ ನಮ್ಮ ಫ್ರೆಂಡ್ ಗೆ ವಿಶೇಷವಾದ ಶಕ್ತಿಗಳು ಸಿಕ್ಕಿರ್ತಾ ಇದೆ ಅಲ್ವಾ, ಸೊ ಅದರ ಸಹಾಯದಿಂದ ಆ ಫೈರ್ ಡ್ರ್ಯಾಗನ್ ಅಟ್ಯಾಕ್ ಅನ್ನ ಮಾಡಿರ್ತಾ ಇರೋದು, ಜನಗಳೆಲ್ಲರೂ ಸಾಯ್ತಾ ಇರೋದು ಅವರಿಗೆ ಕಾಣಿಸಿಕೊಳ್ತಾ ಇದೆ. ಈ ಫೈರ್ ಡ್ರ್ಯಾಗನ್ ಕೂಡ ಎಷ್ಟು ಆತ್ಮಗಳನ್ನ ಎಲಿಮಿನೇಟ್ ಅನ್ನ ಮಾಡ್ತಾನೋ ಆ ಕ್ಯಾಂಡಲ್ ಡ್ರ್ಯಾಗನ್ ಒಳಗಡೆಗೆ ಒಂದೊಂದೇ ಆತ್ಮವಾಗಿ
ಆಗಿ ಸೇರಿಕೊಳ್ತಾ ಇದ್ದಾವೆ. ಅಷ್ಟೇ ಇದನ್ನೆಲ್ಲ ನೋಡುವ ನಮ್ಮ ಹೀರೋಯಿನ್ ಸುಮ್ನೆನೇ ಇರ್ತಾಳ. ಸೊ ನಮ್ಮ ಹೀರೋವಿನ ಹತ್ರವಾಗಿ ನಾವ್ ಈ ರೀತಿ ಮಾಡೋದು ತಪ್ಪು, ನಮಗೆ ವಿಶೇಷ ಶಕ್ತಿಗಳು ಸಿಕ್ಕಿರ್ತಾ ಇರೋದೇ ಆ ಊರನ್ನ ಕಾಪಾಡೋದಿಕ್ಕೆ, ಬಾ ಅವ್ರನ್ನ ಕಾಪಾಡೋಣ ಅನ್ನೋದಾಗಿ ಕರೀತಾಳೆ. ಬಟ್ ಆದ್ರೆ ನಮ್ಮ ಹೀರೋ ಅದಕ್ಕೆಲ್ಲ ಒಪ್ತಾನೆ ಇಲ್ಲ. ಈ ರೀತಿ ಇವ್ರು ಮಾತಾಡ್ಕೊಳ್ಳೋದನ್ನ ಇವ್ರನ್ನ ಥಂಡರ್ ಸ್ವ್ಯಾಪಿನ ಹತ್ತಿರಕ್ಕೆ ಕರ್ಕೊಂಡು ಹೋಗೋದಿಕ್ಕೆ ಇಬ್ಬರು ವಾರಿಯರ್ಸ್ ಬಂದಿರ್ತಾ ಇದ್ದಾರೆ ಅಲ್ವಾ, ಅವರಿಗೆ ಎಲ್ಲವೇ ಗೊತ್ತಾಗಿ ಬಿಡ್ತಾ ಇದೆ. ಅಂದ್ರೆ ನೀವು ನಮಗೆ ಸುಳ್ಳನ್ನ ಹೇಳಿ ಮೋಸವನ್ನ ಮಾಡಿಬಿಟ್ರ ಅನ್ನೋದಾಗಿ ಕೋಪವನ್ನ ಮಾಡಿಕೊಳ್ತಾರೆ. ಆದ್ರೂ ಏನನ್ನು ಮಾಡೋದಿಕ್ಕೆ ಆಗೋದಿಲ್ಲ ಅಂತ ಯೋಚನೆಯನ್ನ ಮಾಡಿಬಿಟ್ಟು ಇವಾಗ ಶಕ್ತಿ ಸಿಕ್ಕಿರ್ತಾ ಇರೋದು ಕೇವಲ ನಮ್ಮ ಹೀರೋಯಿನ್ ಮತ್ತೆ ನಮ್ಮ ಫ್ರೆಂಡ್ಗೆ ಅಲ್ವಾ, ಅವರ ಸಹಾಯದಿಂದಾನೇ ಈ ಎಲ್ಲಾ ವಿಷಯಗಳನ್ನ ಮುಗಿಸೋಣ ಅನ್ನೋದಾಗಿ ಡಿಸೈಡ್ ಆಗ್ತಾರೆ. ನೆಕ್ಸ್ಟ್ ಮೂವರನ್ನು ಕರ್ಕೊಂಡು ಆ ಥಂಡರ್ ಸ್ವ್ಯಾಪಿನ ಹತ್ತಿರಕ್ಕೆ ಬರ್ತಾರೆ. ನಿಜವಾಗ್ಲೂ ಈ ಥಂಡರ್ ಸ್ವ್ಯಾಪ್ ಏನು ಅಂದ್ರೆ ದೇವತೆಗಳ ಜನ್ಮವಾಗಿರ್ತಾ ಇರೋ ಸ್ಥಳನೇ ಈ ಥಂಡರ್ ಸ್ವ್ಯಾಪ್. ಅಂಡ್ ಇದು ತುಂಬಾನೇ ಪವಿತ್ರವಾದ ಜಾಗವಾಗಿರ್ತಾ ಇರೋದ್ರಿಂದ ಇದರ ಸಹಾಯದಿಂದಾನೇ ನಮ್ಮ ಟೀಮಿನವರು ಮತ್ತೆ ಅವರ ಲೋಕಕ್ಕೂ ಕೂಡ ಹೋಗಬಹುದಾಗಿರ್ತಾ ಇದೆ. ಹಾಗೇನೆ ಆ ಡ್ರ್ಯಾಗನ್ ಮಿರರ್ ಕೂಡ ಇಲ್ಲೇನೆ ಇದ್ದಿರ್ತಾ ಇದೆ. ನೆಕ್ಸ್ಟ್ ನಮ್ಮ ಟೀಮಿನವರು ಆ ಡ್ರ್ಯಾಗನ್ ಮಿರರ್ ಅನ್ನ ಹುಡ್ಕೋಣ ಅನ್ನೋದಾಗಿ ಆ ಥಂಡರ್ ಸ್ವ್ಯಾಪ್ ನ ಒಳಗಡೆಗೆ ಬರ್ತಾ ಇರ್ಬೇಕಾದ್ರೆ ಸರಿಯಾಗಿ ಅದೇ ಸಮಯಕ್ಕೆ ಆ ಫೈರ್ ಡ್ರ್ಯಾಗನ್ ಕಡೆಯ ವಾರಿಯರ್ ಅಲ್ಲಿಗೆ ಬಂದು ಬಿಡ್ತಾ ಇದ್ದಾನೆ. ನಂತರ ಎರ್ರ ಬಿರಿಯಾಗಿ ನಮ್ಮ ಟೀಮು ವಾರಿಯರ್ಸ್ ಗಳ ಜೊತೆಗೆ ಫೈಟ್ ಅನ್ನ ಮಾಡ್ತಾನೆ. ಆದ್ರೆ ಈ ಬಾರಿ ನಮ್ಮ ವಾರಿಯರ್ಸ್ ಗಳೇನುವೆ ಕಡಿಮೆ ಇದ್ದಿರ್ತಾ ಇಲ್ಲ, ಅವನ ಜೊತೆಯಾಗಿ ಸೂಪರ್ ಆಗಿನೇ ಫೈಟ್ ಅನ್ನ ಮಾಡ್ತಾರೆ. ಬಟ್ ಆದ್ರೆ ವಿಲ್ಲನ್ನು ಕೋಪವನ್ನ ಮಾಡ್ಕೊಂಡು ಅವನ ಅಸಲಿ ರೂಪವಾಗಿರ್ತಾ ಇರೋ ದೈತ್ಯವಾದ ಹಾವಿನ ಆಕಾರಕ್ಕನೆ ಬದಲಾಗ್ತಾನೆ. ನಂತರ ಎರ್ರ ಬಿರಿಯಾಗಿ ಅಟ್ಯಾಕ್ ಅನ್ನ ಮಾಡೋದಿಕ್ಕಾಗಿ ಶುರು ಮಾಡಿಕೊಳ್ತಾನೆ. ನಂತರ ನಮ್ಮ ಹೀರೋ ಹೀರೋಯಿನ್ ಫ್ರೆಂಡು 3 ಜನರುವೆ ಸೇರಿಬಿಟ್ಟು ಆ ಥಂಡರ್ ಸ್ವ್ಯಾಪ್ ನ ಒಳಗಡೆಗೆನೆ ಬರ್ತಾರೆ. ಅಂಡ್ ಮಿಕ್ಕಿರುವ ನಮ್ಮ ಇಬ್ಬರು ವಾರಿಯರ್ಸ್ ಗಳು ಆ ನಾಗಿಣಿ ಆಂಟಿಯನ್ನ ತಡೆಯೋದಿಕ್ಕಾಗಿ ನೋಡ್ತಾರೆ. ತುಂಬಾ ಹೊತ್ತು ಅದನ್ನ ತಡೆಯೋದಿಕ್ಕಾಗಿ ಸೂಪರ್ ಆಗಿನೇ ಫೈಟ್ ಮಾಡ್ತಾರೆ. ಬಟ್ ಆದ್ರೆ ಆ ನಾಗಿಣಿ ಆಂಟಿ ನಮ್ಮ ಇಬ್ಬರು ವಾರಿಯರ್ಸ್ ಗಳ ಕಥೆಯನ್ನುವೆ ಮುಗಿಸಿ ಹಾಕಿ ಬಿಡ್ತಾಳೆ. ಅಲ್ಲದೆ ಈ ಥಂಡರ್ ಸ್ವ್ಯಾಪ್ ನ ಒಳಗಡೆಗೆ ಯಾರು ಬರ್ತಾರೋ ಅವರು ಯಾವುದೇ ಕಾರಣಕ್ಕೂ ಹಿಂದಕ್ಕೆ ತಿರುಗಿ ನೋಡ್ಬಾರ್ದು. ಒಂದ್ ವೇಳೆ ಆ ರೀತಿ ನೋಡಿ ಬಿಟ್ರೆ ಅವರ ಮೇಲೆ ಸಿಡಿಲು ಬೀಳೋದಾಗಿ ಒಂದು ರೂಲ್ಸ್ ಇರ್ತಾ ಇದೆ. ಸೊ ಯಾವ್ದೇ ಕಾರಣಕ್ಕೂ ಹಿಂದೆ ತಿರುಗಿ ನೋಡ್ಬಾರ್ದು ಅಂತ ಹೇಳಿಬಿಟ್ಟು ಇವರು ಆ ಡ್ರ್ಯಾಗನ್ ಮಿರರ್ ಅನ್ನ ಹುಡುಕಿ ಬರ್ತಾ ಇರ್ತಾರೆ. ಬಟ್ ಆದ್ರೆ ಆ ನಾಗಿಣಿ ಆಂಟಿ ಬಿಡೋ ಹಾಗೆ ಕಾಣ್ತಾನೆ ಇಲ್ಲ. ಸೊ ನಮ್ಮ ಟೀಮ್ ನ ಮೇಲೆ ಅಟ್ಯಾಕ್ ಮಾಡೋದಿಕ್ಕಾಗಿ ಬರ್ತಾಳೆ. ನಮ್ಮ ಫ್ರೆಂಡು ಇನ್ನು ನಮ್ಮ ಹತ್ರ ಬೇರೆ ಆಪ್ಷನ್ ಇರ್ತಾ ಇಲ್ಲ ಅಂತ ಹೇಳಿಬಿಟ್ಟು ಒಂದು ಮರದ ಮೇಲ್ಗಡೆಗೆ ಹತ್ತಿಬಿಟ್ಟು ಯಾವ ಡೈರೆಕ್ಷನ್ ಅಲ್ಲಿ ಹೋಗ್ಬೇಕು ಅನ್ನೋದಾಗಿ ದಾರಿಯನ್ನ ಗೈಡ್ ಅನ್ನ ಮಾಡ್ತಾನೆ. ಬಟ್ ಆದ್ರೆ ಆ ದೈತ್ಯವಾದ ಹಾವು ಇದನ್ನುವೆ ಸಹಿಸ್ಕೊಳ್ಳೋದಿಕ್ಕೆ ಆಗ್ದಿರಾ ತನ್ನ ಬಾಲದಿಂದ ಆ ಮರಗಳನ್ನೆಲ್ಲ ಕೆಳಗಡೆಗೆ ಬೀಳಿಸಿ ಬಿಡುತ್ತೆ. ಸೊ ಈ ರೀತಿ ಆದಾಗ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಹಿಂದಕ್ಕೆ ತಿರುಗಿ ನಮ್ಮ ಫ್ರೆಂಡ್ ಅನ್ನ ನೋಡ್ದೇ ಇರ್ತಾರ, ಅದೇ ರೀತಿಯಾಗಿ ತಿರುಗಿ ನೋಡಿ ಬಿಡ್ತಾರೆ. ಅಷ್ಟೇ ನೆಕ್ಸ್ಟ್ ಸೆಕೆಂಡ್ ಅಲ್ಲಿ ಜೋರಾಗಿನೇ ಸಿಡಿಲುಗಳೆಲ್ಲ ಬರೋದಿಕ್ಕೆ ಶುರುವಾಗಿ ಬಿಡ್ತಾ ಇದೆ. ಬಟ್ ಆದ್ರೆ ನಮ್ಮ ಫ್ರೆಂಡು ಅವನ ಹತ್ರ ಕೂಡ ಮ್ಯಾಜಿಕಲ್ ಪವರ್ ಇರ್ತಾ ಇದೆ ಅಲ್ವಾ, ಅವನ ಪವರ್ ಅನ್ನ ಯೂಸ್ ಮಾಡಿ ಒಂದು ಶೀಲ್ಡ್ ಅನ್ನ ಕ್ರಿಯೇಟ್ ಮಾಡಿಬಿಟ್ಟು ನಮ್ಮ ಹೀರೋ ಮತ್ತೆ ಹೀರೋಯಿನ್ ಇಬ್ಬರನ್ನವೇ ಕಾಪಾಡ್ತಾನೆ. ನಂತರ ದೈತ್ಯಾಕಾರದಲ್ಲಿ ಇರ್ತಾ ಇರುವ ಹಾವು ನಮ್ಮ ಹೀರೋಯಿನ್ ಅವಳನ್ನ ನೋಡಿಬಿಟ್ಟು ಕೊಚ್ಚಿ ತಿಂದು ಅವಳ ಕಥೆಯನ್ನ ಮುಗಿಸೋಣ ಅನ್ನೋದಾಗಿ ಅಟ್ಯಾಕ್ ಮಾಡೋದಿಕ್ಕೆ ಬರ್ಬೇಕಾದ್ರೆ ಸರಿಯಾದ ಸಮಯಕ್ಕೆ ನಮ್ಮ ಫ್ರೆಂಡು ಒಂದು ಕತ್ತಿಯನ್ನ ತಗೊಂಡು ಹಾರಿ ಅದನ್ನ ಚುಚ್ಚಿ ಬಿಡ್ತಾನೆ. ನಂತರ ಅಲ್ಲಿ ಸಿಡಿಲುಗಳು ಬರ್ತಾ ಇದೆ ಅಲ್ವಾ, ಆ ಕತ್ತಿಯನ್ನ ಮೇಲಕ್ಕೆ ಮಾಡಿಬಿಟ್ಟು ಆ ಸಿಡಿಲನ್ನ ತನ್ನ ಕಡೆಗೆ ಸೆಳೆದು ಬಿಟ್ಟು ಅಷ್ಟೇ ಒಂದು ದೊಡ್ಡದಾದ ಬ್ಲಾಸ್ಟ್ ಅನ್ನೇ ಮಾಡಿ ಬಿಡ್ತಾನೆ. ಸೊ ಇಲ್ಲಿಗೆ ಆ ನಾಗಿಣಿ ಕತೆ ಮುಗಿದು ಹೋಗಿ ಬಿಡುತ್ತೆ. ಬಟ್ ಆದ್ರೆ ಆ ದೈತ್ಯ ಹಾವಿನ ಜೊತೆಯಾಗಿ ನಮ್ಮ ಫ್ರೆಂಡು ಕೂಡ ತೀರಿ ಹೋಗಿ ಬಿಡ್ತಾನೆ. ಇದನ್ನೆಲ್ಲ ನೋಡುವ ನಮ್ಮ ಹೀರೋ ನಾವು ಇನ್ನುವೇ ಕೆಟ್ಟ ಕನಸಿನಲ್ಲೇ ಇರ್ತಾ ಇದೀವಿ, ಸೊ ಬೇಗ ಮಿರರ್ ಅನ್ನ ಹುಡುಕ್ಬೇಕು ಅನ್ನೋದಾಗಿನೇ ಯೋಚನೆಯನ್ನ ಮಾಡ್ತಾ ಇದ್ದಾನೆ. ನಂತರ ಇಬ್ಬರುವೆ ಕಷ್ಟವನ್ನ ಪಟ್ಟು ಹುಡುಕ್ಬೇಕಾದ್ರೆ ಕೊನೆಗೂ ಆ ಡ್ರ್ಯಾಗನ್ ಮಿರರ್ ಸಿಕ್ಕಿ ಬಿಡುತ್ತೆ. ನೆಕ್ಸ್ಟ್ ನಮ್ಮ ಹೀರೋಯಿನ್ ಅದನ್ನ ನಮ್ಮ ಹೀರೋವಿಗೆ ತೋರಿಸಿ ಬಿಟ್ಟು ಇದನ್ನ ನೋಡು, ನಾವು ಯಾವ್ದೇ ಕನಸಲ್ಲವೇ ಇರ್ತಾ ಇಲ್ಲ, ಎಲ್ಲುವೇ ಇರ್ತಾ ಇಲ್ಲ, ನಾವು ಪ್ರೆಸೆಂಟ್ ನಲ್ಲೇ ತುಂಬಾನೇ ಭಯಾನಕವಾದ ಸಿಚುವೇಶನ್ ಅಲ್ಲಿ ಇರ್ತಾ ಇದೀವಿ ಅನ್ನೋದಾಗಿ ತುಂಬಾನೇ ವಿಷಯವನ್ನ ಹೇಳ್ತಾಳೆ. ಆದ್ರೆ ನಮ್ಮ ಹೀರೋ ಇನ್ನುವೇ ಒಪ್ಕೊಳ್ತಾನೆ ಇಲ್ಲ. ಆ ಮಿರರ್ ಅನ್ನ ಕಿತ್ಕೊಂಡು ನಾರ್ಮಲ್ ಆದ ಜೀವನಕ್ಕೆ ಬರೋದಿಕ್ಕೆ ನೋಡ್ತಾನೆ. ಸೊ ನಮ್ಮ ಹೀರೋಯಿನ್ ಸೋರಿಯಾಗಿನ ಕೋಪವನ್ನ ಮಾಡ್ಕೊಂಡು ಲೋ ಏನು ನೀನು ಇಷ್ಟೊಂದು ಸೆಲ್ಫಿಶ್ ಆಗಿ ಬಿಟ್ಟಿರ್ತಾ ಇದ್ಯಾ, ಮೇ ಬಿ ನೀನು ಸೆಲ್ಫಿಶ್ ಆಗಿರ್ತಾ ಇರೋದ್ರಿಂದಾನೇ ಅನ್ಸುತ್ತೆ ಜಿಂಗಾಯಿ ಗುರುಗಳ ಶಕ್ತಿ ನಿನಗೆ ಪ್ರಾಪ್ತವಾಗಿರ್ತಾ ಇಲ್ಲ, ಇವಾಗಾದ್ರೂ ಅರ್ಥವನ್ನ ಮಾಡ್ಕೊಳ್ಳು, ಆ ಊರಿನ ಜನರನ್ನ ಕಾಪಾಡೋದು ನಮ್ಮದೇ ಕರ್ತವ್ಯ ಕಣೋ ಅನ್ನೋದಾಗಿ ತುಂಬಾ ವಿಷಯವನ್ನ ಹೇಳ್ತಾಳೆ. ಅದಕ್ಕೆ ನಮ್ಮ ಹೀರೋ ಇಲ್ಲ ಕಣೆ, ನಾವು ನಾರ್ಮಲ್ ಆದ ನಮ್ಮ ಲೋಕಕ್ಕೇನೆ ಹೋಗ್ಬೇಕು, ಸೊ ನೀನು ನನ್ನ ಕೈಯನ್ನ ಹಿಡ್ಕೋ ಸಾಕು ಅನ್ನೋದಾಗಿ ಹೇಳ್ಬೇಕಾದ್ರೆ ನೀರಿನ ಒಳಗಡೆಯಿಂದ ನಮ್ಮ ಹೀರೋ ಎದ್ದು ಬರ್ತಾ ಇದ್ದಾನೆ. ನಮ್ಮ ಹೀರೋಯಿನ್ ಅವಳನ್ನ ಕರೆದು ಬಿಟ್ಟು ನನಗೆ ಹೆಲ್ಪ್ ಅನ್ನ ಮಾಡು, ನನಗೆ ತುಂಬಾ ನೋವಾಗ್ತಾ ಇದೆ ಅನ್ನೋದಾಗಿ ಕೇಳಿಕೊಳ್ತಾನೆ. ಅಷ್ಟೇ ನಮ್ಮ ಹೀರೋಯಿನ್ ಇಲ್ಲಿ ಏನು ಇಬ್ಬಿಬ್ಬರು ಹೀರೋ ಇರ್ತಾ ಇದಾರಲ್ಲ ಅನ್ನೋದಾಗಿ ತುಂಬಾನೇ ಕನ್ಫ್ಯೂಷನ್ ಆಗಿ ಬಿಡ್ತಾಳೆ. ಅದ್ರಿಂದ ನಮ್ಮ ಹೀರೋಯಿನ್ ಅವಳ ಜೊತೆಯಾಗಿ ಇರ್ತಾ ಇರುವ ನಮ್ಮ ಹೀರೋ ಅವನ ಹತ್ರವಾಗಿ ಹೋಗ್ಲೇಬೇಡ, ಇದೊಂದು ಟ್ರ್ಯಾಪ್ ಅನ್ನೋದಾಗಿ ಅರ್ಥವನ್ನ ಮಾಡಿಸ್ತಾನೆ. ಆದ್ರೂ ಕನ್ಫ್ಯೂಷನ್ ಅಲ್ಲಿ ಇರ್ತಾ ಇರುವ ನಮ್ಮ ಹೀರೋಯಿನ್ ನೀರಿನಲ್ಲಿ ಇರ್ತಾ ಇರುವ ಹೀರೋಗೆ ನನ್ನ ಬಗ್ಗೆ ನಿನ್ನ ಮನಸ್ಸಲ್ಲಿ ಯಾವ ರೀತಿ ಫೀಲಿಂಗ್ಸ್ ಇರ್ತಾ ಇದೆ ಅನ್ನೋದಾಗಿ ಕೇಳ್ಬೇಕಾದ್ರೆ ನಾನು ನಿನ್ನನ್ನ ತುಂಬಾನೇ ಪ್ರೀತಿಯನ್ನ ಮಾಡ್ತೀನಿ, ಬಟ್ ಆದ್ರೆ ನಿನ್ನ ಹತ್ರವಾಗಿ ನಾನು ಯಾವತ್ತೂ
ನೀವೇ ಹೇಳ್ಕೊಂಡಿರ್ತಾ ಇಲ್ಲ ಅಷ್ಟೇ ಅನ್ನೋದಾಗಿ ಆ ನೀರಿನಲ್ಲಿ ಇರ್ತಾ ಇರುವ ನಮ್ಮ ಹೀರೋ ಆನ್ಸರ್ ಅನ್ನ ಕೊಡ್ತಾನೆ. ಅಷ್ಟೇ ಇದನ್ನ ಕೇಳುವ ನಮ್ಮ ಹೀರೋಯಿನ್ ಅವನೇನೆ ರಿಯಲ್ ಆದ ಹೀರೋ ಅನ್ಕೊಂಡು ಅವನನ್ನ ಕಾಪಾಡೋದಿಕ್ಕಾಗಿ ವಾಪಸ್ ನೀರಿನ ಒಳಗಡೆಗೆನೆ ಬಂದು ಬಿಡ್ತಾಳೆ. ಬಟ್ ಆದ್ರೆ ಅವನು ರಿಯಲ್ ಆದ ಹೀರೋವಾಗಿರ್ತಾ ಇಲ್ಲ. ಆ ಫೈರ್ ಡ್ರ್ಯಾಗನ್ ನಮ್ಮ ಹೀರೋವಿನ ರೂಪದಲ್ಲಿ ಈ ರೀತಿ ಮೋಸದಿಂದ ಬಂದಿರ್ತಾ ಇದ್ದಾನೆ. ಆ ರೀತಿ ನಮ್ಮ ಹೀರೋಯಿನ್ ಅವಳ ಕೈಯನ್ನ ಹಿಡ್ಕೊಂಡು ಅಲ್ಲಿ ಸಿಡಿಲುಗಳೆಲ್ಲ ಬರ್ತಾ ಇತ್ತು ಅಲ್ವಾ, ಅದನ್ನ ಇವನ ಕಡೆಯಾಗಿ ಅಟ್ರಾಕ್ಟ್ ಅನ್ನ ಮಾಡಿಬಿಟ್ಟು ನಮ್ಮ ಹೀರೋಯಿನ್ ಅವಳ ಖಾತೆಯನ್ನೇ ಮುಗಿಸಿ ಹಾಕಿ ಬಿಡ್ತಾನೆ. ನಂತರ ಆ ಫೈರ್ ಡ್ರ್ಯಾಗನ್ ತನ್ನ ಅಸಲಿಯಾದ ರೂಪಕ್ಕೆನೆ ಬಂದು ಬಿಟ್ಟು ಅವನ ಮ್ಯಾಜಿಕಲ್ ಪವರಿನಿಂದ ನಮ್ಮ ಹೀರೋವಿನ ಖಾತೆಯನ್ನು ಕೂಡ ಮುಗಿಸೋದಿಕ್ಕಾಗಿ ನೋಡ್ತಾನೆ. ಬಟ್ ಆದ್ರೆ ನಮ್ಮ ಹೀರೋವಿನ ಹತ್ರ ಯಾವುದೇ ಮ್ಯಾಜಿಕಲ್ ಪವರ್ ಇಲ್ಲ ಅಲ್ವಾ, ಸೊ ಅದರಿಂದ ಅನ್ಕಾನ್ಶಿಯಸ್ ಅನ್ನ ಮಾಡಿ ಒಂದು ಜಾಗಕ್ಕೆನೆ ಎಸಿತಾನೆ. ನಮ್ಮ ಹೀರೋ ಅನ್ಕಾನ್ಶಿಯಸ್ ಆಗಿದ್ರೆ ಕೂಡ ನೀನು ವಾಪಸ್ಸು ನಿನ್ನ ಲೋಕಕ್ಕೆ ಹೋಗ್ಬೇಕು ಅಂದ್ರೆ ಆ ಡ್ರ್ಯಾಗನ್ ಮಿರರ್ ಅನ್ನ ನನ್ನ ಹತ್ರವಾಗಿ ತಗೊಂಡು ಬಾ ಅನ್ನೋದಾಗಿ ಹೇಳಿ ಬರ್ತಾನೆ. ಅಂಡ್ ಇವನ ಕನಸೇನೆ ಇವನ ತಂದೆಯಾಗಿರ್ತಾ ಇರುವ ಆ ಕ್ಯಾಂಡಲ್ ಡ್ರ್ಯಾಗನ್ ಅನ್ನ ಮತ್ತೆ ಜೀವಂತಗೊಳಿಸೋದು ಅಲ್ವಾ, ಸೊ ಅದರಿಂದ ಕೊನೆಯದಾಗಿ ಇವನ ಆತ್ಮವನ್ನು ಕೂಡ ಎಲಿಮಿನೇಟ್ ಅನ್ನ ಮಾಡಿಬಿಟ್ಟು ಆ ಕ್ಯಾಂಡಲ್ ಡ್ರ್ಯಾಗನ್ ಅನ್ನ ಮತ್ತೆ ಜೀವಂತಗೊಳಿಸ್ತಾನೆ. ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿಬಿಟ್ಟು ಮತ್ತೆ ನಮ್ಮ ಹೀರೋವನ್ನ ತೋರಿಸ್ತಾರೆ. ಅನ್ಕಾನ್ಶಿಯಸ್ ಆಗಿ ಬಿದ್ದಿರ್ತಾರೋನು ಇವಾಗ ಕಾನ್ಶಿಯಸ್ ಗೆ ಬರ್ತಾನೆ. ಆ ರೀತಿ ಎಚ್ಚರಿಯಾಗಿ ನೋಡ್ಬೇಕಾದ್ರೆ ಅವನ ಪಕ್ಕದಲ್ಲೇ ವಯಸ್ಸಾದ ಒಬ್ಬ ವ್ಯಕ್ತಿ ಕುಳಿತಿರ್ತಾ ಇದ್ದಾನೆ. ಅಂಡ್ ಈ ವ್ಯಕ್ತಿ ಬೇರೆ ಯಾರುವೇ ಅಲ್ಲ, ಆ ಜಿಂಗಾಯಿ ಗುರುಗಳು ನಮ್ಮ ಹೀರೋವಿಗೆ ನಿನ್ನ ರೀತಿಯಾಗಿನೇ ಸೆಲ್ಫಿಶ್ ನ ರೀತಿ ಇರುವ ಒಬ್ಬ ಶಿಷ್ಯ ನನಗೆ ಇರ್ತಾ ಇದ್ದ ಅಂತ ಹೇಳಿದ್ದ ಅಲ್ವಾ, ಆ ಶಿಷ್ಯನೇ ಇಲ್ಲಿ ಕುಳಿತಿರ್ತಾ ಇರುವ ವಯಸ್ಸಾದ ಮುದುಕ. ನೆಕ್ಸ್ಟ್ ಇವಾಗ ಅವನು ಏನನ್ನ ಹೇಳ್ತಾನೆ ಅಂದ್ರೆ, ನಾನು ಕೂಡ ನಿನ್ನ ರೀತಿಯಾಗಿನೇ ಆ ಫೈರ್ ಡ್ರ್ಯಾಗನ್ ನ ವಿರುದ್ಧ ಹೋರಾಡೋದನ್ನ ಬಿಟ್ಟು ಈ ಥಂಡರ್ ಸ್ವ್ಯಾಪ್ ನಲ್ಲಿ ಬಂದು ಅವಿತು ಕುಳಿತಿರ್ತಾ ಇದ್ದೆ. ಇವಾಗ ಅದೇ ಸಿಚುವೇಶನ್ ನಿನ್ಗೂ ಕೂಡ ಬಂದಿರ್ತಾ ಇದೆ. ನಿನ್ಗೆ ಈ ಡ್ರ್ಯಾಗನ್ ಮಿರರ್ ತಾನೇ ಬೇಕು, ತಗೋ ಇದನ್ನ ತಗೊಂಡು ನಿನ್ನ ಲೋಕಕ್ಕೆ ವಾಪಸ್ ಹೋಗ್ತೀಯೋ ಅಥವಾ ಇಲ್ಲೇನೆ ಉಳ್ಕೊಂಡು ಆ ಕ್ಯಾಂಡಲ್ ಡ್ರ್ಯಾಗನ್ ಅನ್ನ ನಾಶವನ್ನ ಮಾಡಿಬಿಟ್ಟು ಈ ಊರಿನ ಜನರನ್ನ ಕಾಪಾಡ್ತೀಯೋ, ನಿನಗೇನೆ ಬಿಟ್ಟಿದ್ದು ಅನ್ನೋದಾಗಿ ವಾಪಸ್ ಕೊಡ್ತಾನೆ. ನೆಕ್ಸ್ಟ್ ನಮ್ಮ ಹೀರೋ ತುಂಬಾನೇ ಯೋಚನೆಯನ್ನ ಮಾಡಿಬಿಟ್ಟು ಈ ಊರಿನ ಜನರು ನನ್ನ ಫ್ರೆಂಡ್ಸ್ ಎಲ್ಲರೂ ಪ್ರಾಣವನ್ನ ತ್ಯಾಗ ಮಾಡಿರ್ತಾ ಇದ್ದಾರೆ, ಸೊ ಅದು ವೇಸ್ಟ್ ಆಗೋದಿಕ್ಕೆ ನಾನು ಬಿಡೋದಿಲ್ಲ ಅನ್ನೋದಾಗಿ ಆ ಡ್ರ್ಯಾಗನ್ ಮಿರರ್ ಅನ್ನ ಎತ್ಕೊಂಡು ಡೈರೆಕ್ಟ್ ಆಗಿ ಆ ಕ್ಯಾಂಡಲ್ ಡ್ರ್ಯಾಗನ್ ಸ್ಥಾನಕ್ಕೆನೆ ಬರ್ತಾನೆ. ನೆಕ್ಸ್ಟ್ ಆ ಕ್ಯಾಂಡಲ್ ಡ್ರ್ಯಾಗನ್ ಕೂಡ ಡ್ರ್ಯಾಗನ್ ನ ರೂಪದಿಂದ ಮನುಷ್ಯ ರೂಪಕ್ಕೆನೆ ಬದಲಾಗಿ ಬರುತ್ತೆ. ಆ ರೀತಿ ಬದಲಾಗಿ ಬಿಟ್ಟು ಏನನ್ನ ಹೇಳುತ್ತೆ ಅಂದ್ರೆ, ನಿನ್ನನ್ನ ವಾಪಸ್ಸು ನಿನ್ನ ಲೋಕಕ್ಕೆನೆ ಕಳುಹಿಸಿ ಕೊಡ್ತೀನಿ, ಆ ಡ್ರ್ಯಾಗನ್ ಮಿರರ್ ಅನ್ನ ನನಗೆ ಕೊಟ್ಟು ಬಿಡು ಸಾಕು ಅನ್ನೋದಾಗಿ ಡೀಲ್ ಅನ್ನ ಮಾಡೋದಿಕ್ಕೆ ಕೇಳುತ್ತೆ. ಬಟ್ ಆದ್ರೆ ನಮ್ಮ ಹೀರೋ ಏನನ್ನ ಡಿಮ್ಯಾಂಡ್ ಮಾಡ್ತಾನೆ ಅಂದ್ರೆ, ಈ ಊರಿನ ಜನರ ಆತ್ಮವನ್ನ ವಾಪಸ್ ರಿಲೀಸ್ ಮಾಡು, ಹಾಗೇನೆ ನನ್ನ ಫ್ರೆಂಡ್ಸ್ ಗಳ ಆತ್ಮವನ್ನು ಕೂಡ ವಾಪಸ್ ರಿಲೀಸ್ ಅನ್ನ ಮಾಡು ಅನ್ನೋದಾಗಿ ಕೇಳ್ಕೋಬೇಕಾದ್ರೆ ಆ ಡ್ರ್ಯಾಗನ್ ಆ ಡೀಲಿಗೆ ಒಪ್ಪೋದಿಲ್ಲ. ಏನಕ್ಕಾಗಿ ಅಂದ್ರೆ ಆ ಆತ್ಮಗಳನ್ನ ರಿಟರ್ನ್ ಮಾಡಿ ಬಿಟ್ರೆ ಇದು ಮತ್ತೆ ಬಂಧನಕ್ಕೆ ಒಳಗಾಗುತ್ತೆ ಅಲ್ವಾ, ಆದ್ರಿಂದ ನಮ್ಮ ಹೀರೋವಿನ ಕಂಡೀಷನ್ಸ್ಗೆ ಒಪ್ಕೊಳ್ಳೋದಿಲ್ಲ. ಸರಿ ಓಕೆ, ಬೇಡ ಅಂದ್ರೆ ಬೇಡ ಬಿಡು ಅನ್ನೋದಾಗಿ ನಮ್ಮ ಹೀರೋ ಹೇಳಿಬಿಟ್ಟು ವಾಪಸ್ಸು ಹೊರಗಡೆಗೆ ಬರ್ತಾ ಇರ್ತಾನೆ. ಅಷ್ಟೇ ಅದಕ್ಕೆ ಕೋಪವನ್ನ ಮಾಡ್ಕೊಳ್ಳುವ ಡ್ರ್ಯಾಗನ್ ನಮ್ಮ ಹೀರೋವಿನ ಮೇಲೆ ಬೆಂಕಿಯಿಂದ ಅಟ್ಯಾಕ್ ಮಾಡೋದಿಕ್ಕಾಗಿ ನೋಡುತ್ತೆ. ಬಟ್ ಆದ್ರೆ ನಮ್ಮ ಹೀರೋ ಒಂದು ಸೂಪರ್ ಆದ ಪ್ಲಾನ್ ಅನ್ನ ಮಾಡಿನೇ ಇಲ್ಲಿಗೆ ಬಂದಿರ್ತಾ ಇದ್ದಾನೆ. ಆ ರೀತಿ ಆ ಡ್ರ್ಯಾಗನ್ ತನ್ನ ಶಕ್ತಿಯನ್ನ ಪ್ರಯೋಗವನ್ನ ಮಾಡ್ಬೇಕಾದ್ರೆ ಅವನ ಹತ್ರವಾಗಿ ಡ್ರ್ಯಾಗನ್ ಮಿರರ್ ಇದ್ದಿರ್ತಾ ಇದೆ ಅಲ್ವಾ, ಅದನ್ನೇ ಅಡ್ಡಲಾಗಿ ಹಿಡ್ಕೊಳ್ತಾನೆ. ಅಂಡ್ ಎರಡು ಶಕ್ತಿಗಳು ಆಪೋಸಿಟ್ ಆಗಿ ಇರ್ತಾ ಇರೋದ್ರಿಂದ ಆ ಡ್ರ್ಯಾಗನ್ ಮಿರರ್ ಒಡೆದು ಹೋಗಿಬಿಟ್ಟು ಚೂರು ಚೂರುಗಳಾಗಿ ಬಿಡುತ್ತೆ. ಅಷ್ಟೇ ಇವಾಗ ಆ ಡ್ರ್ಯಾಗನ್ ಗೆ ಇನ್ನವೇ ಕೋಪ ಬಂದು ಬಿಡ್ತಾ ಇದೆ. ಏನಕ್ಕಾಗಿ ಅಂದ್ರೆ ಆ ಮಿರರ್ ಅನ್ನ ಇವಾಗ ಡ್ರ್ಯಾಗನ್ ನಾಶ ಮಾಡಿ ಬಿಟ್ಟಿರ್ತಾ ಇದೆ ಅಲ್ವಾ, ಇದ್ರ ಪರಿಣಾಮವಾಗಿ ಈ ಡ್ರ್ಯಾಗನ್ ಈ ಅರಮನೆಯಲ್ಲೇ ಬಂಧನವಾಗಿ ಬಿಟ್ಟಿರ್ತಾ ಇದೆ. ಅಂದ್ರೆ ಈ ಅರಮನೆಯನ್ನ ಬಿಟ್ಟು ಹೊರಗಡೆ ಹೋಗೋದಿಕ್ಕೆ ಈ ಡ್ರ್ಯಾಗನ್ ಗೆ ಆಗೋದೇ ಇಲ್ಲ. ಸೊ ತುಂಬಾನೇ ಕೋಪವನ್ನ ಮಾಡ್ಕೊಂಡು ಮತ್ತೆ ನಮ್ಮ ಹೀರೋವಿನ ಮೇಲೆ ಬೆಂಕಿಯಿಂದ ದಾಳಿಯನ್ನ ಮಾಡುತ್ತೆ. ಅಷ್ಟೇ ನಮ್ಮ ಹೀರೋವಿನ ಖಾತೆಯು ಕೂಡ ಇಲ್ಲಿಗೆನೆ ಮುಗಿದು ಹೋಗಿ ಬಿಡ್ತಾ ಇದೆ. ಬಟ್ ಆದ್ರೆ ಥಂಡರ್ ಸ್ವ್ಯಾಪ್ ಅನ್ನುವ ಒಂದು ಪವಿತ್ರವಾದ ಸ್ಥಾನವಿರ್ತಾ ಇದೆ ಅಲ್ವಾ, ಅಲ್ಲಿ ಮತ್ತೆ ಸಿಡಿಲುಗಳು ಬರ್ತಾ ಇದೆ. ಸೊ ಅಲ್ಲೇನೆ ಇರ್ತಾ ಇದ್ದ ವಯಸ್ಸಾದ ವ್ಯಕ್ತಿ ಆ ಥಂಡರ್ ಸ್ವ್ಯಾಪಿನ ಹತ್ತಿರಕ್ಕೆ ಬಂದು ನೋಡ್ಬೇಕಾದ್ರೆ ನೀರಿನ ಒಳಗಡೆಯಿಂದ ನಮ್ಮ ಹೀರೋ ಮತ್ತೆ ಜೀವಂತವಾಗಿ ಬರ್ತಾ ಇದ್ದಾನೆ. ಇದನ್ನು ನೋಡುವ ವಯಸ್ಸಾದ ವ್ಯಕ್ತಿ ತುಂಬಾನೇ ಖುಷಿಯಾಗಿ ಬಿಡ್ತಾ ಇದ್ದಾನೆ. ಏನಕ್ಕಾಗಿ ಅಂದ್ರೆ ಇವನಿಗುವೆ ಕೂಡ ಜಿಂಗಾಯಿ ಅವರಿಂದ ಶಕ್ತಿಗಳು ಪ್ರಾಪ್ತವಾಗಿ ಬಿಟ್ಟಿರ್ತಾ ಇದೆ ಅನ್ನೋದಾಗಿ. ನೆಕ್ಸ್ಟ್ ನಮ್ಮ ಹೀರೋ ನಮ್ಗಿವಾಗ ತುಂಬಾನೇ ಶಕ್ತಿಗಳು ಬಂದಿರ್ತಾ ಇದೆ ಅಲ್ವಾ, ಇವಾಗ ಡ್ರ್ಯಾಗನ್ ಅನ್ನ ಫೇಸ್ ಮಾಡೋಣ ಅನ್ನೋದಾಗಿ ಡಿಸೈಡ್ ಮಾಡಿಬಿಟ್ಟು ವಾಪಸ್ಸು ಆ ಡ್ರ್ಯಾಗನ್ ನ ಪ್ಯಾಲೇಸ್ ಗೆನೆ ಬರ್ತಾನೆ. ಅಂಡ್ ಇವಾಗ್ಲೂ ಕೂಡ ಆ ಡ್ರ್ಯಾಗನ್ ಮತ್ತೆ ನಮ್ಮ ಹೀರೋವಿನ ನಡುವೆ ಒಂದು ಸೂಪರ್ ಆದ ಮಾಸ್ ಲೆವೆಲ್ ನ ಫೈಟ್ ನಡೆಯುತ್ತೆ. ಬಟ್ ಆದ್ರೆ ಆ ಡ್ರ್ಯಾಗನ್ ತನ್ನ ಪವರ್ ಅನ್ನ ಯೂಸ್ ಮಾಡಿಬಿಟ್ಟು ನಮ್ಮ ಹೀರೋವನ್ನ ಇವಾಗ್ಲೂ ಕೂಡ ಕೊಂದು ಹಾಕಿ ಬಿಡುತ್ತೆ. ಅಂಡ್ ಮತ್ತೆ ನಮ್ಮ ಹೀರೋ ಅದೇ ನೀರಿನ ಒಳಗಡೆಯಿಂದ ಎದ್ದು ಬರ್ತಾನೆ. ಸೊ ಇದನ್ನು ನೋಡುವ ವಯಸ್ಸಾದ ವ್ಯಕ್ತಿ ನಮ್ಮ ಹೀರೋವಿಗೆ ಕುಂಫು ಕರಾಟೆ ಎಲ್ಲವನ್ನ ಕಲಿಸಿಕೊಡ್ತಾನೆ. ಆ ರೀತಿ ಮಾರ್ಷಲ್ ಆರ್ಟ್ಸ್ ನೆಲ್ಲ ಕಲಿತು ಬಿಟ್ಟು ಆ ಡ್ರ್ಯಾಗನ್ ಅನ್ನ ಸೋಲಿಸೋದಿಕ್ಕಾಗಿ ಬರ್ತಾನೆ. ಬಟ್ ಆದ್ರೆ ಇವಾಗ್ಲೂ ಕೂಡ ನಮ್ಮ ಹೀರೋವನ್ನ ಸಾಯಿಸುತ್ತೆ ಮತ್ತೆ ಹುಟ್ಟಿ ಬರ್ತಾನೆ ನಮ್ಮ ಹೀರೋ.
ಅಂಡ್ ಇದೇ ರೀತಿಯಾಗಿ ಸುಮಾರು 20 ವರ್ಷಗಳ ಕಾಲ ಆ ಡ್ರ್ಯಾಗನ್ ನಮ್ಮ ಹೀರೋವನ್ನ ಸಾಯಿಸ್ತಾನೆ ಬರುತ್ತೆ. ನಮ್ಮ ಹೀರೋನುವೆ ಆ ಥಂಡರ್ ಸ್ವಾಪ್ ನ ಮೂಲಕ ಮತ್ತೆ ಹುಟ್ಟಿ ಬರ್ತಾನೆ ಇರ್ತಾನೆ. ಸೂಪರ್ ಆದ ಟ್ರೈನಿಂಗ್ ಅನ್ನ ತಗೊಳ್ತಾ ಇರ್ತಾನೆ. ಮತ್ತೆ ಆ ಡ್ರ್ಯಾಗನ್ ಜೊತೆಯಾಗಿ ಫೈಟ್ ಅನ್ನ ಮಾಡಿನೇ ಬರ್ತಾ ಇರ್ತಾನೆ. ಈ ರೀತಿ 20 ವರ್ಷಗಳ ನಂತರ ಆ ವಯಸ್ಸಾದ ವ್ಯಕ್ತಿ ತೀರಿ ಹೋಗಿ ಬಿಡ್ತಾನೆ. ಸೊ ನಮ್ಮ ಹೀರೋ ಕೂಡ ಇವಾಗ ನಾರ್ಮಲ್ ಆದ ಮನುಷ್ಯ ಆಗಿರ್ತಾ ಇಲ್ಲ. ಸುಮಾರು 20 ವರ್ಷಗಳ ಕಾಲ ಆ ವ್ಯಕ್ತಿಯಿಂದ ತುಂಬಾನೇ ಸ್ಕಿಲ್ಸ್ ಗಳನ್ನೆಲ್ಲ ಕಲ್ತಿರ್ತಾ ಇದ್ದಾನೆ ಅಲ್ವಾ. ಅದ್ರಿಂದ ಇನ್ನಷ್ಟುವೇ ಪವರ್ಫುಲ್ ಆಗಿ ಬದಲಾಗಿ ಬಿಟ್ಟಿರ್ತಾ ಇದ್ದಾನೆ. ನೆಕ್ಸ್ಟ್ ನಮ್ಮ ಹೀರೋ ಫೈನಲ್ ಆದ ಫೈಟ್ ಅನ್ನ ಮಾಡೋಣ ಅನ್ನೋದಾಗಿ ಆ ಡ್ರ್ಯಾಗನ್ ನ ವಿರುದ್ಧವಾಗಿ ಫೈಟ್ ಅನ್ನ ಮಾಡೋದಿಕ್ಕಾಗಿ ಬರ್ತಾನೆ. ಅಂಡ್ ಅದೇ ರೀತಿಯಾಗಿ ಇಬ್ಬರ ನಡುವೆ ಎಷ್ಟೊಂದು ಮಾಸ್ ಆದ ಫೈಟ್ ನಡೆಯುತ್ತೆ ಅಂದ್ರೆ ಒಬ್ಬರಿಗಿಂತ ಒಬ್ಬರ ಶಕ್ತಿ ತುಂಬಾನೇ ಪವರ್ಫುಲ್ ಆಗಿರ್ತಾ ಇದೆ. ಬಟ್ ಆದ್ರೆ ನಮ್ಮ ಹೀರೋ ಇಲ್ಲಿವರೆಗುವೆ ಏನೆಲ್ಲ ನಡೆದಿರ್ತಾ ಇದೆಯೋ ಎಲ್ಲವನ್ನುವೆ ನೆನಪನ್ನ ಮಾಡ್ಕೊಂಡು ಕೊನೆಗುವೆ ಆ ಡ್ರ್ಯಾಗನ್ ನ ಕಥೆಯನ್ನ ಮುಗಿಸಿ ಹಾಕ್ತಾನೆ. ಆ ರೀತಿ ಆ ಡ್ರ್ಯಾಗನ್ ನ ಕತೆ ಮುಗಿದ ಕೂಡ್ಲೇನೆ ಇವನು ಜೀವಂತವಾಗೋದಿಕ್ಕೆ ಆತ್ಮಗಳನ್ನ ಅಬ್ಸರ್ವ್ ಅನ್ನ ಮಾಡಿಕೊಂಡಿರ್ತಾ ಇದ್ದ ಅಲ್ವಾ. ಆ ಎಲ್ಲ ದೀಪಗಳು ಮತ್ತೆ ಹುರಿಯೋದಿಕ್ಕಾಗಿ ಶುರುವಾಗ್ತಾವೆ. ಅಂದ್ರೆ ಈ ಊರಿನ ಎಲ್ಲ ಜನರುವೆ ಮತ್ತೆ ಬದುಕಿ ಬರ್ತಾರೆ. ನೆಕ್ಸ್ಟ್ ನಮ್ಮ ಹೀರೋವನ್ನ ನೋಡಿದ್ರೆ ಇವನಿಗೂ ಕೂಡ ತುಂಬಾನೇ ವಯಸ್ಸಾಗಿ ಬಿಟ್ಟಿರ್ತಾ ಇದೆ. ಅಂಡ್ ಈ ಕ್ಯಾಂಡಲ್ ಡ್ರ್ಯಾಗನ್ ನ ಕಥೆಯನ್ನ ಮುಗಿಸಿ ಹಾಗೇನೆ ನಿಂತಿರ್ತಾ ಇರ್ಬೇಕಾದ್ರೆ ನಮ್ಮ ಹೀರೋವಿನ ತಂದೆ ತಾಯಿ ಅಲ್ಲಿಗೆ ಎಂಟ್ರಿಯನ್ನ ಕೊಡ್ತಾರೆ. ಅವರನ್ನ ನೋಡುವ ನಮ್ಮ ಹೀರೋ ಅವರನ್ನ ಒಪ್ಕೊಂಡು ಸಮಯ ಆಗಿಬಿಡ್ತು ಅಮ್ಮ, ನಾನು ಕೂಡ ನಿಮ್ಮ ಜೊತೆಯಾಗಿನೇ ಬರೋದಿಕ್ಕೆ ಅನ್ನೋದಾಗಿ ಹೇಳ್ಕೋಬೇಕಾದ್ರೆ ಅವನ ತಂದೆ ತಾಯಿ ಇಲ್ಲ ಕಣೋ, ನಿನ್ನ ಜೀವನವನ್ನ ಬದುಕೋದು ಇನ್ನುವೇ ಬಾಕಿ ಇರ್ತಾ ಇದೆ. ಸೊ ವಾಪಸ್ಸು ನಾರ್ಮಲ್ ಆದ ಲೋಕಕ್ಕೆ ಹೋಗ್ತೀಯ ಅನ್ನೋದಾಗಿ ಹೇಳಿಬಿಟ್ಟು ನಮ್ಮ ಹೀರೋವಿಗೆ ಒಂದು ಬ್ರಾಸ್ಲೆಟ್ ಅನ್ನ ಕೊಡ್ತಾರೆ. ನೋಡು, ನಿನ್ನ ಫ್ರೆಂಡ್ ಗಳು ನಿನಗಾಗಿ ಇನ್ನುವೇ ಕಾಯ್ತಾ ಇದ್ದಾರೆ ಅನ್ನೋದಾಗಿ ಹೇಳಿಬಿಟ್ಟು ಅವರು ವಾಪಸ್ ಹೋಗಿ ಬಿಡ್ತಾರೆ. ನಂತರ ನಮ್ಮ ಹೀರೋ ಈ ಲೋಕಕ್ಕೆ ಬಂದಿರ್ತಾ ಇರುವ ಕೆಲಸ ಮುಗಿದು ಹೋಗಿ ಬಿಡ್ತು ಅಲ್ವಾ. ಅದ್ರಿಂದ ನಮ್ಮ ಟೋಟಲ್ ಆದ ಟೀಮು ವಾಪಸ್ಸು ನಾರ್ಮಲ್ ಆದ ನಮ್ಮ ಲೋಕಕ್ಕೆ ಬರ್ತಾರೆ. ಅಂಡ್ ಇವರು ಯಾವ ಸಿಚುವೇಶನ್ ಅಲ್ಲಿ ಇರ್ತಾ ಇದ್ದಾರೆ ಅಂದ್ರೆ ನಮ್ಮ ಲೇಡಿ ಡ್ರೈವರ್ ಆಗಿರ್ತಾ ಇರುವ ನಮ್ಮ ಹೀರೋಯಿನ್ ಸೂಪರ್ ಆಗಿನೇ ಒಂದು ಜಾಗದಲ್ಲಿ ಕಾರನ್ನ ಹಾರಿಸಿ ಬಿಟ್ಟಿರ್ತಾ ಇದ್ಲು ಅಲ್ವಾ. ಅದೇ ಜಾಗದಲ್ಲಿನೇ ಬಿದ್ದಿರ್ತಾ ಇದ್ದಾರೆ. ಅಂಡ್ ರೆಸ್ಕ್ಯೂ ಟೀಮ್ ನವರು ಕೂಡ ಇವರನ್ನ ರೆಸ್ಕ್ಯೂ ಅನ್ನ ಮಾಡ್ತಾ ಇದ್ದಾರೆ. ನಮ್ಮ ಹೀರೋ ಕೂಡ ಎಚ್ಚರಿಯಾಗಿ ಬಿಟ್ಟು ಅವನ ಕೈಯನ್ನ ನೋಡ್ಬೇಕಾದ್ರೆ ಅವನ ಪೇರೆಂಟ್ಸ್ ಕೊಟ್ಟಿರ್ತಾ ಇರುವ ಬ್ರಾಸ್ಲೆಟ್ ಇವನ ಕೈಯಲ್ಲಿ ಇರ್ತಾ ಇದೆ. ಅಂದ್ರೆ ಇವರು ಬರೀ ಕನಸನ್ನ ಕಂಡಿರ್ತಾ ಇಲ್ಲ, ನಿಜವಾಗ್ಲೂ ಬೇರೆಯಾದ ಒಂದು ಲೋಕಕ್ಕೆ ಹೋಗಿರ್ತಾ ಇದ್ದಾರೆ. ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿಬಿಟ್ಟು ನೆಕ್ಸ್ಟ್ ಸೀನ್ ನಲ್ಲಿ ಏನನ್ನ ತೋರಿಸ್ತಾರೆ ಅಂದ್ರೆ ಇವರಿಗೆ ಓಪನಿಂಗ್ ಸೀನ್ ನಲ್ಲಿ ಈ ಊರಿನಲ್ಲಿ ನಿಮಗೆ ಬೇಕಾಗಿರ್ತಾ ಇರುವ ಡ್ರ್ಯಾಗನ್ ಮಿರರ್ ಇರ್ತಾ ಇದೆ ಅನ್ನೋದಾಗಿ ಒಂದು ಲೆಟರ್ ಅನ್ನ ಬರ್ದಿರ್ತಾ ಇದ್ರು ಅಲ್ವಾ. ಆ ಲೇಡಿಯನ್ನೇ ಮೀಟ್ ಮಾಡೋದಿಕ್ಕಾಗಿ ಬರ್ತಾರೆ. ಅಂಡ್ ಆ ಲೇಡಿ ಬೇರೆ ಯಾರುವೆ ಅಲ್ಲ, ಇವರಿಗೆ ಡ್ರ್ಯಾಗನ್ ಮಿರರ್ ನ ಬಗ್ಗೆ ಮೆಂಟಲ್ ಹಾಸ್ಪಿಟಲ್ ನಲ್ಲಿ ಇರ್ತಾ ಇರುವ ಹಾಂಗ್ ಅನ್ನುವ ಒಬ್ಬ ವ್ಯಕ್ತಿ ಎಲ್ಲ ಇನ್ಫಾರ್ಮೇಶನ್ ಗಳನ್ನ ಕೊಟ್ಟಿರ್ತಾ ಇದ್ದ ಅಲ್ವಾ. ಅವನ ಮಗಳೇನೆ ಇವಳು. ಸೊ ನನ್ನ ತಂದೆಯವರು ನನಗೆ ಎಲ್ಲ ವಿಷಯಗಳನ್ನುವೆ ಹೇಳಿರ್ತಾ ಇದ್ರು. ಆದ್ರಿಂದ ನಿಮ್ಮ ತಂದೆ ತಾಯಿಯದ್ದು ಏನುವೆ ತಪ್ಪಿರ್ತಾ ಇಲ್ಲ ಅಂತ ಸಾಬೀತ್ ಮಾಡೋದಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ರಿ ಅಲ್ವಾ. ಸೊ ಈ ಡ್ರ್ಯಾಗನ್ ಮಿರರ್ ಎಲ್ಲಿ ಇರ್ತಾ ಇದೆ ಅನ್ನೋದು ನನಗೆ ಗೊತ್ತಿರ್ತಾ ಇರೋದ್ರಿಂದ ನಿಮಗೆ ಹೆಲ್ಪ್ ಆಗ್ಲಿ ಅಂತ ಅಡ್ರೆಸ್ ಅನ್ನ ಕೊಟ್ಟಿರ್ತಾ ಇದೆ ಅನ್ನೋದಾಗಿ ಹೇಳ್ತಾಳೆ. ಅಂಡ್ ಇಲ್ಲಿಗೆ ಈ ಕತೆ ಮುಗಿಯುತ್ತೆ. ಗೈಸ್, ಈ ಮೂವಿ ಹೇಗಿತ್ತು ಅನ್ನೋದನ್ನ ತಪ್ಪದೆ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೇನೆ ವಿಡಿಯೋವೇನಾದ್ರೂ ಇಷ್ಟವಾಗಿರ್ತಾ ಇದ್ರೆ ಒಂದು ಲೈಕ್ ಅನ್ನ ಕೊಟ್ಬಿಡಿ. ನಂತರ ಇದೇ ರೀತಿಯ ಸೂಪರ್ ಆದ ಮೂವಿಗಳನ್ನ ನೋಡ್ಬೇಕು ಅಂದ್ರೆ ಮಿಸ್ ಮಾಡದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡ್ಕೊಳ್ಳಿ. ಇದ್ರಿಂದ ನಾವು ಹಾಕುವ ಪ್ರತಿಯೊಂದು ವಿಡಿಯೋನುವೆ ಮೊದಲು ನಿಮಗೇನೆ ಬಂದು ತಲುಪುತ್ತೆ. ಸರಿ, ಓಕೆ, ಮುಂದಿನ ಮಾಸ ಆದ ನೆಕ್ಸ್ಟ್ ಲೆವೆಲ್ ನ ಮೂವಿಯ ಜೊತೆ ನಿಮ್ಮನ್ನ ಭೇಟಿಯನ್ನ ಮಾಡ್ತೀನಿ ಗೈಸ್. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂಡ್ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್.